ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾವಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀರಾಮಚರಿತ್ರೆ ಮಂಜರಿಯ ಚರಿತ್ರೆಗಳನ್ನು ಅನುಸಂಧಾನ ಮಾಡ್ತಾ ನಿನ್ನೆ ತನಕ ನಾವು ವಾಲಿಯನ್ನು ಶ್ರೀರಾಮಚಂದ್ರ ಸಂಹಾರ ಮಾಡಿದ, ಸುಗ್ರೀವನಿಗೆ ಕಪಿರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಿಸಿದ. ಸುಗ್ರೀವ ಬಹುದಿನಗಳ ಕಾಲ ಶ್ರೀರಾಮ ನನಗೆ ಉಪಕಾರ ಮಾಡಿದ್ದಾನೆ, ನಾನು ಅದನ್ನು ಮರಿಬಾರ್ದು, ಪ್ರತಿಯಾಗಿ ಶ್ರೀರಾಮನ ಸೇವೆ ಮಾಡಬೇಕು, ಆ ಬುದ್ಧಿನೇ ಅವನಿಗೆ ಬರಲಿಲ್ಲ ಅಂತದು. ಆಗ ಲಕ್ಷ್ಮಣ ಹಾಗೂ ಹನುಮಂತ ಇಬ್ಬರೂ ಕೂಡ ಸುಗ್ರೀವನನ್ನು ಮತ್ತೆ ಎಚ್ಚರಿಸಬೇಕಾಯಿತು. ಈ ಕಥೆ ನಾವು ನಿನ್ನೆ ಶ್ರವಣ ಮಾಡ್ತಾ ಇದ್ವಿ. ಜೀವರ ಸ್ವಭಾವ ಉಪಕಾರ ಮಾಡಿಸ್ಕೊಳ್ಳುವಾಗೇನಿರ್ತದೆ ಅದನ್ನು ಪ್ರತ್ಯುಪಕಾರ ಮಾಡಬೇಕು ಅಂತ ಅವರಿಗೆ ಅನಿಸ್ದೇನೆ ಅದನ್ನು ಹಾಗೆ ಮರೆತು ಬಿಡೋದು. ಇದು ಜೀವರಲ್ಲಿ ಬಹಳ ಕಡೆ ಕಾಣ್ತೇವೆ. ಹಾಗಿರಬಾರ್ದು ಅಂತದೆ. ಸುಗ್ರೀವ ಹಾಗೆ ವರ್ತಿಸಿದ್ದಕ್ಕೆ ಹನುಮಂತ ಬಂದು ಎಚ್ಚರಿಸ್ತಾನಂತೆ. ನ ವಿಸ್ಮೃತಿಸ್ತೆ ರಘುವರ್ಯ ಕಾರ್ಯೇ ಕಾರ್ಯಾ ಕಥಂಚಿತ್ ಸಹಿನೋಭಿಪೂಜ್ಯಃ ನ ಚೇತ್ ಸ್ವಯಂ ಕರ್ತುಮಭೀಷ್ಟಮದ್ಯತೆ ಧ್ರುವಂ ಬಲೇನಾಪಿ ಕಾರಯಾಮಿ. ಈ ಸಂದರ್ಭದಲ್ಲಿ ಹನುಮಂತನ ಮಾತು ಬಹಳ ಅದ್ಭುತವಾದಂಥ ಮಾತು. ಸುಗ್ರೀವ, ರಾಮನಿಗೆ ನೀನೇ ಸೀತೆಯನ್ನು ಹುಡುಕೊಡ್ಬೇಕು ಅಂತೇನಿಲ್ಲ, ರಾಮ ಸಮರ್ಥನೆ. ನೀನು ಮಾಡಿಕೊಡ್ತೇನೆ ಅಂತ ಮಾತು ಕೊಟ್ಟಿದ್ದಕ್ಕೆ ಆ ಕೆಲಸ ಮಾಡಿಕೊಡು ಅಂತಂತಾನಂತ. ಹನುಮಂತನ ಮಾತಿನಲ್ಲಿ ನೋಡ್ರಿ ಎಂಥ ಅದ್ಭುತವಾಗಿದೆ. ನ ವಿಸ್ಮೃತಿಸ್ತೆ ರಘುವರ್ಯ ಕಾರ್ಯೇ ರಘುವರ್ಯ ಕಾರ್ಯೇ ತೇ ವಿಸ್ಮೃತಿ ನ ಕಾರ್ಯ ಅಂತಂದ. ಶ್ರೀರಾಮಚಂದ್ರನ ಕಾರ್ಯ ಮಾಡ್ತಾ ಇದ್ದಿ, ಅಂಥ ಕೆಲಸದೊಳಗೆ ನೀನು ವಿಸ್ಮರಣೆ ಆಯಿತು, ಮರ್ತೋಯ್ತು ಅಂತೀಯಲ್ಲ, ಇದು ಯೋಗ್ಯ ಅಲ್ಲ ಅಂತಂದಂತ ಹನುಮಂತ. ಮನುಷ್ಯನಿಗೆ ಈ ಮಾತು ಯಾವಾಗಲೂ ನೆನಪಿರಬೇಕು. ಭಗವಂತನ ಕಾರ್ಯದಲ್ಲಿ ಮರುವು ತಪ್ಪು. ಉಳಿದೇನೋ ದೈನಂದಿನ ಬದುಕಿನಲ್ಲಿ ಬೇರೆ ಬೇರೆ ವಿಷಯಗಳನ್ನು ಮರಿತೇವೆ ಅಂದರೆ ಅದು ಮರೆಯೋದೇ ಒಳ್ಳೆಯದು. ಆದರೆ ಪರಮಾತ್ಮನ ಕಾರ್ಯದೊಳಗೆ ಮರುವು ಅಂದರೆ ಅದು ನಿನಗೆ ಸರಿಯಲ್ಲ ಅಂತನ್ನಂತ ಹನುಮಂತ.
ಕಾರ್ಯ ಕಥಂಚಿನ್ನ ಸಹಿನೋಭಿಪೂಜ್ಯ ನ ಚೇತ್ ಸ್ವಯಂ ಕರ್ತುಮಭೀಷ್ಟಮದ್ಯತೆ ಧ್ರುವಂ ಬಲೇನಾಪಿ ಕಾರಯಾಮಿ. ಬಹಳ ಜನರಿಗೆ ಈ ಹನುಮಂತನ ಮಾತು ಪರಿಚಯ ಇಲ್ಲ. ಸುಗ್ರೀವ ಹೇಳ್ತಾನೆ, ಹನುಮಂತ ಹೇಳ್ತಾನೆ, ಸುಗ್ರೀವ ನೀನು ಮಾಡೋದೇ ಇಲ್ಲ ಅಂತ ಹಠ ಹಿಡಿದು ಕೂಡು, ನಿನ್ನ ಕಡೆಯಿಂದ ಹೇಗೆ ಮಾಡಿಸ್ಬೇಕೋ ನನಗೆ ಗೊತ್ತು, ನಾನು ಮಾಡಿಸ್ತೇನೆ ಅಂತನ್ನಂತೆ. ಬಲೇನಾಪಿ ಧ್ರುವಂ ಕಾರಯಾಮಿ, ನಾನು ಮಾಡೋದೇ ಇಲ್ಲ ರಾಮನ ಕಾರ್ಯ ಅಂತ ಹಠ ಹಿಡಿದು ಕೂಡು, ನಿನ್ನ ಕಡೆಯಿಂದ ಹೇಗೆ ಮಾಡಿಸ್ಬೇಕೋ ನನಗೆ ಗೊತ್ತಿದೆ ಅಂತನ್ನಂತ ಹನುಮಂತ. ಇಷ್ಟು ಹೇಳಿದ ಕೂಡಲೇ ಸುಗ್ರೀವ ಓಡಿ ಹೋಗ್ತಾನೆ ಶ್ರೀರಾಮನ ಬಳಿಗೆ. ಅಂದರೆ ಈ ಮಾತು ನಮಗೆ ಕೊಡೋ ಸಂದೇಶ ಏನು ಅಂದರೆ, ಕೆಲವು ಕಾರ್ಯಗಳನ್ನು ಪರಮಾತ್ಮ ಇಂಥವರಿಂದಲೇ ಮಾಡಿಸ್ಕೊಳ್ಬೇಕು ಅಂತ ಸಂಕಲ್ಪ ಮಾಡಿರ್ತಾನೆ. ಅದನ್ನು ಅವರೇ ಮಾಡಬೇಕು. ಮಾಡದೇ ಹೋದರೆ ಅವ್ರ ಕಡೆಯಿಂದ ಹೇಗೆ ಮಾಡಿಸ್ಬೇಕು ಅನ್ನೋದು ರಾಮನಿಗೂ ಗೊತ್ತು, ಹನುಮಂತನಿಗೂ ಗೊತ್ತು ಅಂತದೆ ರಾಮಾಯಣ. ಇದನ್ನು ಈ ಸಂದರ್ಭದೊಳಗೆ ನಾವು ಅನುಸಂಧಾನ ಮಾಡಬೇಕು. ನಮಗೆ ಅಂತ ಹೇಳಿದಂಥ ಕೆಲಸ ಅದು ನಾವಾಗಿ ಒಪ್ಪಿಕೊಂಡಾಗ, ಸುಗ್ರೀವ ತಾನಾಗೆ ಒಪ್ಪಿಕೊಂಡಿದ್ದ, ನಾನು ಸೀತೆಯನ್ನು ಹುಡುಕಿಕೊಡಿಸ್ತೇನೆ, ನೀನು ವಾಲಿನ ಕೊಂದರೆ ಸಾಕು ರಾಮ ಅಂತ. ಒಪ್ಪಿಕೊಂಡು ನಾನು ಮಾಡಲ್ಲ ಅಂತ ಮೈ ಮರೆತದ್ದಕ್ಕೆ ಈ ಮಾತನ್ನು ಹೇಳಬೇಕಾಯ್ತಂತೆ. ಒಂದು ಮಾತು ಬರ್ತದೆ, ಏನೂ ಹೇಳಿಸ್ಕೊಳ್ಳದೆ ಮಾಡುವವನು, ಆಗಲೇಬೇಕಾದ ಕೆಲಸ ಅಂತೇನಿರ್ತದೆ ಅದನ್ನು ಏನೂ ಹೇಳಿಸ್ಕೊಳ್ಳದೇನೆ ಮಾಡ್ತಾನೆ ಅಂದರೆ ಅವನು ಉತ್ತಮ. ಹೇಳಿಸ್ಕೊಂಡು ಮಾಡ್ತಾನೆ ಅಂದರೆ ಅವನು ಮಧ್ಯಮ. ಹೇಳಿಸ್ಕೊಂಡ್ರೂ ಇನ್ನೂ ಮಾಡೋದಿಲ್ಲ ಅಂದರೆ ಅವನ ಅಧಮ ಅಂತ ಹೇಳ್ತಾರೆ. ನೋಡಿ, ಸುಗ್ರೀವಂದು ಕೆಲಸ ಹಾಗೂ ಹನುಮನ ಕೆಲಸ, ರಾಮನ ಸೇವೆಯನ್ನು ಇಬ್ಬರೂ ಮಾಡಿದ್ದಾರೆ. ಹನುಮಂತನೂ ರಾಮನ ಸೇವೆ ಮಾಡಿದ, ಸುಗ್ರೀವನೂ ರಾಮನ ಸೇವೆ ಮಾಡಿದ. ಇಬ್ಬರಲ್ಲಿ ವ್ಯತ್ಯಾಸ ಏನು ಅಂದರೆ, ಸುಗ್ರೀವನಿಗೆ ಮಾಡು ಮಾಡು ಅಂತ ಹೇಳಿಸ್ಕೊಂಡು ಮಾಡಿಸ್ಬೇಕಂತೆ. ಹನುಮನಿಗೆ ಮಾತ್ರ ಇದನ್ನು ಮಾಡು ಮಾಡು ಅಂತ ಹೇಳಬೇಕಾಗಿಲ್ಲ, ಆ ಸಮಯಕ್ಕೆ ಏನು ಮಾಡಬೇಕೋ ಅದನ್ನು ತಾನೇ ಮಾಡಿಬಿಡ್ತಿದ್ದಂತೆ. ಹೀಗಾಗಿ ಹೇಳಿಸ್ಕೊಳ್ಳದೆ ಮಾಡುವ ಉತ್ತಮ ದೂತ ರಾಮನಿಗೆ ಹನುಮನಾಗಿದ್ದ, ಹೇಳಿಸ್ಕೊಂಡು ಮಾಡುವಂಥ ದೂತ ಸುಗ್ರೀವನಾಗಿದ್ದ ಅನ್ನಲಿಕ್ಕೆ ಇದು ಒಂದು ನಿದರ್ಶನ ಅಂತ ಹೇಳ್ತದೆ ರಾಮಾಯಣ. ನೋಡಿ, ನಾವು ಯಾರಾಗ್ತೇವೆ ಅಂತ ಯೋಚನೆ ಮಾಡಬೇಕಾದದ್ದೇ. ಸುಗ್ರೀವ ಹೇಳಿಸ್ಕೊಂಡು ಮಾಡಿದ ಅಂತದೆ ರಾಮಾಯಣ. ಮಂತ್ರಾಲಯ ಪ್ರಭುಗಳು ಈ ಕಥೆಯನ್ನು ಸಂಗ್ರಹ ಮಾಡುವಾಗ, ನೀತ್ವಾ ಮಾಸಾನ್ ಕಪೀಶಾನ್ ಇಹ ದಶಹರಿತಃ ಪ್ರೇಷ್ಯ ಸೀತಾಂ ವಿಚಿಂತ್ಯ ಯಾತ ಶ್ರೀಮತ್ ಹನುಮದ್ಗಿರಮಥ ಸಮನುಶ್ರುತ್ಯ ಗಚ್ಚನ್ ಕಪೀಂದ್ರೈಃ ಸುಗ್ರೀವಾದ್ಯೈರಸಂಖ್ಯೈಃ ದಶಮುಖ ಸಹಜಂ ಆನಯನ್ನಬ್ಧಿವಾಚ ದೈತ್ಯಘ್ನಃ ಸೇತುಕಾರಿ ರಿಪುಪುರ ರುದವೇತ್ ವಾನರೈರ್ವೈರಿಘಾತಿ. ಅವೇತ್ ಅವೇತ್ ಅಂತಾರೆ ಮಂತ್ರಾಲಯ ಪ್ರಭುಗಳು, ನನ್ನನ್ನು ರಕ್ಷಣೆ ಮಾಡಲಿ ಅಂಥ ರಾಮಚಂದ್ರ. ಎಂಥ ರಾಮಚಂದ್ರ ಅಂದಾಗ ಇಷ್ಟೆಲ್ಲ ಅವನ ಕಥೆಯನ್ನು ಸಂಗ್ರಹ ಮಾಡಿದರು. ಇಲ್ಲಿ ಸುಂದರಕಾಂಡದ ಕಥೆ ಅವೆಲ್ಲವೂ ಇಲ್ಲೇ ಸಂಗ್ರಹಿತ ಆಗ್ತದೆ. ಇಷ್ಟೆಲ್ಲ ಆದಮೇಲೆ ಸುಗ್ರೀವ ಹೋದ, ಕಪಿಗಳ ಸೈನ್ಯ ಕಳಿಸಿದ. 4 ದಿಕ್ಕಿನ ಸಮುದ್ರಗಳಲ್ಲಿದ್ದ ಕಪಿಗಳು 7 ದ್ವೀಪ 7 ಸಾಗರಗಳಲ್ಲಿ ವಾಸ ಮಾಡಿಕೊಂಡು ಅಲ್ಲಲ್ಲಿ ಇದ್ದಂಥ ಕೋಟಿ ಕೋಟಿ ಸಂಖ್ಯೆಯಲ್ಲಿರುವ ಸೈನಿಕರನ್ನೆಲ್ಲ ಕಪಿಗಳನ್ನು ಕಳಿಸಿದ್ನಂತೆ. ಬಹಳ ದೊಡ್ಡ ಸಭೆ ಸೇರಿಸಿದ, ರಾಮನಿಗೆ ಕ್ಷಮೆ ಕೋರಿದ. ನೀನು ಹೇಳಿದಂತೆ ನಾವೆಲ್ಲ ಕಪಿಗಳು ಸಿದ್ಧರಿದ್ದೇವೆ ಅಂತಂದ. ಎಲ್ಲ ಕಪಿಗಳನ್ನು ಸಪ್ತದ್ವೀಪ 7 ಸಾಗರಗಳನ್ನು ಹುಡುಕಿಸ್ಲಿಕ್ಕೆ ಅಂತ ಕಳಿಸಿದ. ಇದು ರಾಮನ ಸೇವೆ ಮಾಡಲಿಕ್ಕೆ ಸುಗ್ರೀವ ಮಾಡಿದಂಥದ್ದು. ಇಲ್ಲೊಂದು ಸಹಜವಾಗಿ ಪ್ರಶ್ನೆ ಬರ್ತದೆ. ಜಟಾಯು ಮೊದಲೇ ಹೇಳಿದ್ದ,
ನಿನ್ನ ಹೆಂಡತಿ ಸೀತೆಯನ್ನು ರಾವಣ ಎತ್ಕೊಂಡು ಹೋಗಿದ್ದಾನೆ ಅಂತ. ಹಾಗಾದರೆ ರಾವಣ ಎತ್ಕೊಂಡು ಹೋಗಿದ್ದಾನೆ ಅಂತ ರಾಮನಿಗೆ ಗೊತ್ತಿದ್ದ ಮೇಲೆ ಕಪಿಗಳನ್ನು ಬೇರೆ ಬೇರೆ ಕಡೆಯಲ್ಲಿ ಕಳಿಸ್ಲಿಕ್ಕೆ ಏನು ಕಾರಣ? ನೇರವಾಗಿ ಲಂಕೆಗೆ ಕಳಿಸ್ಬೋದಾಗಿತ್ತಲ್ಲ. ಇದಕ್ಕೇನು ಉತ್ತರ? ಅದನ್ನು ತಿಳಿಸ್ತಾರೆ ಮಹಾನುಭಾವರು. ಕರ್ಕೊಂಡು ಹೋಗಿದ್ದು ರಾವಣ, ಆದರೆ ಲಂಕೆಗೆ ಕರ್ಕೊಂಡು ಹೋಗಿದ್ದ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಇದು ವಿಚಿತ್ರ. ಕಳ್ತನ ಮಾಡಿದವರು ಅದನ್ನು ಮನೆಯಲ್ಲೇ ತಂದು ಬಚ್ಚಿಡ್ತಾರೆ ಅಂತೇನು ನಿಯಮ ಇಲ್ಲಲ್ಲ. ಎಲ್ಲಾದರೂ ಇಡಬಹುದು. ಆಕಾಶದಲ್ಲಿ ಹಾರಿಸ್ಕೊಂಡು ಹೋಗಿದ್ದಾನಷ್ಟೇ, ಆದರೆ ಬೇರೆ ಎಲ್ಲಾದರೂ ಬಚ್ಚಿಟ್ಟಿರ್ಬೋದಲ್ಲ. ಹೀಗಾಗಿ ಹುಡುಕೋ ಕಾರ್ಯ ಅಂದಾಗ ಎಲ್ಲ ಕಡೆಯಲ್ಲಿ ಹುಡುಕಲಿ ಅಂತ ತನಿಖೆಯನ್ನು ಸರಿ ಮಾಡಲಿ ಅನ್ನೋ ಉದ್ದೇಶದಿಂದ ರಾಮ ಸುಗ್ರೀವನಿಗೆ ಎಲ್ಲ ಕಡೆಯಲ್ಲೂ ಕಪಿಗಳನ್ನು ಕಳಿಸು ಅಂತನ್ನಂತ. ಹೀಗೆ ಕಪಿಗಳಿಂದ ಸೇವೆ ಮಾಡಿಸ್ಕೊಂಡು ಕಪಿಗಳಿಗೆ ಪುಣ್ಯ ಕೊಟ್ಟ ಅಂತ ಆಧ್ಯಾತ್ಮಿಕವಾದ ಸಂದೇಶವನ್ನು ಕೂಡ ರಾಮಾಯಣ ಚಿಂತನೆ ಮಾಡಿಸ್ತದೆ. ಆದರೆ ಹನುಮಂತನನ್ನು ಮಾತ್ರ ಸುಗ್ರೀವನಿಗೆ ಹೇಳ್ತಾನೆ ರಾಮ, ಈತನನ್ನು ಮಾತ್ರ ದಕ್ಷಿಣ ದಿಕ್ಕಿನ ಕಡೆ ಕಳಿಸು ಅಂತಂದ. ದಕ್ಷಿಣ ದಿಕ್ಕು ಅಂದರೆ ಭಾರತದ ಕಿಷ್ಕಿಂಧೆಯಿಂದ ದಕ್ಷಿಣ ದಿಕ್ಕು ಅಂತ ಅರ್ಥ. ಕಿಷ್ಕಿಂಧೆಯಿಂದ ದಕ್ಷಿಣ ದಿಕ್ಕಿಗೆ ಸಾಗೋದು ಅಂತಂದ್ರೆ ಅರ್ಥ ಇವತ್ತಿನ ಕನ್ಯಾಕುಮಾರಿ, ಇವತ್ತು ಏನು ರಾಮೇಶ್ವರ ಅಂತಿದೆ, ಅದೆಲ್ಲ ಇವತ್ತಿನ ಕಿಷ್ಕಿಂಧೆಯಿಂದ ದಕ್ಷಿಣ ದಿಕ್ಕಿಗೆ ಬರ್ತದೆ. ಅಲ್ಲಿಗೆ ಹನುಮಂತ, ಅಂಗದ, ತಾರ, ಜಾಂಬವಂತ ಈ ಕಪಿಗಳನ್ನೆಲ್ಲ ಒಂದು ಗುಂಪು ಮಾಡಿ ಭಾರತದ ದಕ್ಷಿಣಕ್ಕೆ ಕಳಿಸಿಕೊಟ್ಟಿದ್ದಾನಂತೆ. ಅವರು ಅಲ್ಲಿ ಇಲ್ಲಿ ಹುಡುಕ್ತಾ ಬಂದರು. ಕೊನೆಗೆ ಸಿಗ್ತಿಲ್ಲ ಅಂತ, ಇನ್ನು ಎಲ್ಲಿ ಸಿಗ್ತದೋ ಏನೋ ಸೀತೆ ಸುಳಿವೂ ಸಿಗ್ತಾ ಇಲ್ಲ ಅಂತ ಬಂದಾಗ ದಕ್ಷಿಣ ದಿಕ್ಕಿನಲ್ಲಿ ಬಹುದೊಡ್ಡ ಒಂದು ಸಮುದ್ರ ಕಣ್ಣಿಗೆ ಬಿತ್ತಂತೆ. ಆ ಬಹುದೊಡ್ಡ ಸಮುದ್ರ ಕಣ್ಣಿಗೆ ಬಿದ್ದಾಗ ಆ ಸಮುದ್ರವನ್ನು ದಾಟ್ಲಿಕ್ಕೆ ಅವಕಾಶ ಆಗಲಿಲ್ಲ, ಯಾರಿಗೂ ಶಕ್ತಿ ಇರಲಿಲ್ಲ. ಯಾಕೆ ಅಂದರೆ ಆ ಸಮುದ್ರ ದಕ್ಷಿಣದ್ದೇನಿದೆ ಅದು 100 ಯೋಜನ ಸಮುದ್ರ ಅಂತ. ಅಲ್ಲ, ಸಪ್ತದ್ವೀಪ ಸಪ್ತಸಾಗರಗಳನ್ನು ದಾಟಿದವರಿಗೆ 100 ಯೋಜನ ಕಷ್ಟ ಅಂತ ಅನುಬಹುದು. ಅದಕ್ಕೆ ಉತ್ತರ ಕೊಡ್ತಾರೆ. ಉಳಿದ ಕಡೆ ಸಪ್ತದ್ವೀಪ ಸಪ್ತಸಾಗರಗಳಿಗೆ ಹೋಗುವಾಗ ಮಧ್ಯದಲ್ಲಿ ಉಪದ್ವೀಪಗಳು ಅಂತ ಇರ್ತಿದ್ವಂತೆ. ಅದೆಲ್ಲ ಸುಗ್ರೀವನಿಗೆ ಗೊತ್ತಿತ್ತು ಅಂತ ಹೇಳ್ತಾರೆ. ಜಾಂಬವಂತ, ಸುಗ್ರೀವ ಬಹುದೇಶ ಸುತ್ತಿ ಬಂದವರಂತೆ. ಹೀಗಾಗಿ ಸುಗ್ರೀವ, ಜಾಂಬವಂತ ಉಳಿದ ಕಪಿಗಳಿಗೆಲ್ಲ ಗೈಡ್ ಮಾಡ್ತಾರೆ. ಇಂಥಿಂಥ ದ್ವೀಪಗಳಿಗೆ ಹೋಗ್ರಿ, ಯಾಕಂದ್ರೆ ಆಹಾರದ ವ್ಯವಸ್ಥೆ ಆಗಬೇಕು, ನೀರಿನ ವ್ಯವಸ್ಥೆ ಆಗಬೇಕು. ಕಪಿಗಳನ್ನು ಹುಡುಕಿಸ್ಲಿಕ್ಕೆ ಕಳಿಸೋದು ಅಂತಂದರೆ ಉಪವಾಸ ಕಳಿಸೋದಲ್ಲಲ್ಲ. ರಾಮ ಅದನ್ನೆಲ್ಲ ಯೋಚನೆ ಮಾಡಿ ಹೇಳ್ತಾನೆ, ಇಷ್ಟೆಲ್ಲ ಕಪಿಗಳನ್ನು ಬರೀ ನನ್ನ ಹೆಂಡತಿನ ಹುಡುಕಿಸ್ಲಿಕ್ಕೆ ಕಳಿಸ್ತಿದ್ದಿ, ಅವರೆಲ್ಲ ಉಪವಾಸ ಅಂತ ಆದರೆ ನನ್ನನ್ನು ಬೈಕೊಳ್ತಾರೆ. ಹಾಗವ್ರು ಯಾರಿಗೂ ಉಪವಾಸ ಆಗಿರಬಾರ್ದು. ಎಲ್ಲಿ ಸಮೃದ್ಧವಾದ ಊಟದ ವ್ಯವಸ್ಥೆ ಅಂದರೆ ಅವರಿಗೆ ತಿನ್ನಲಿಕ್ಕೆ, ಉಣ್ಲಿಕ್ಕೆ, ನೀರಿಗೆ ವ್ಯವಸ್ಥೆ ಇದೆ ಅಂಥ ಸ್ಥಳ ನೋಡಿ ಹೇಳು ಅಂತಂದಿದ್ದಂತೆ. ಎಂಥ ಕರುಣೆ ಶ್ರೀರಾಮನಿಗಿತ್ತು ಅಂತ ರಾಮಾಯಣದಲ್ಲಿ ಇದರಿಂದಲೇ ಅರ್ಥ ಆಗ್ತದೆ. ಶ್ರೀರಾಮ ಅಂದರೆ ಬರೀ ತನ್ನ ಸ್ವಾರ್ಥಕ್ಕೆ ಕಪಿಗಳನ್ನೆಲ್ಲ ಎಲ್ಲಂದ್ರಲ್ಲಿ ಅಟ್ಟಿದ, ಉಪವಾಸ ವನವಾಸಕ್ಕೆ ಬೀಳಿಸಿದ ಅಂತ ಅಭಿಪ್ರಾಯ ಅಲ್ಲ ಅಂತದೆ ರಾಮಾಯಣ. ಎಲ್ಲೆಲ್ಲಿ ಕಪಿಗಳನ್ನು ಕಳಿಸಿದಾನೆ ಅಲ್ಲಲ್ಲಿ ಆಹಾರದ ವ್ಯವಸ್ಥೆ ಇದ್ರೇ ಹೋಗ್ರಿ ಅಂತಿದ್ದಂತೆ. ಎಲ್ಲೆಲ್ಲಿ ಇತ್ತೋ ಅದನ್ನೆಲ್ಲ ಹೇಳಿ ಅಲ್ಲಿ ಕಳಿಸಿದ್ದ. ಅತಿ ಸಮುದ್ರ ಅಗಲವಾಗಿದ್ದರೆ ಹಾರಲಿಕ್ಕಾಗಲ್ಲ, ಅಲ್ಲಿ ಉಪದ್ವೀಪಗಳಿರೋದನ್ನು ನೋಡಿ ಅದನ್ನು ಹೇಳಿಸಿದ್ನಂತೆ. ಹೀಗೆಲ್ಲ ಮಾರ್ಗದರ್ಶನ ಮಾಡಿಸಿ ಅವರಿಗೆ ದಾರಿ ಸರಿಯಾಗಿ ತೋರಿಸಿ ಕಳಿಸಿದ್ದ. ಈ ದಕ್ಷಿಣ ದಿಕ್ಕಿನ ಕಡೆಗೆ ಹೋಗುವಾಗಲೂ ಉಳಿದೆಲ್ಲ ಕಡೆ ಸರಿನೇ ಬಂತು, ಆದರೆ ಆ ದಕ್ಷಿಣ ದಿಕ್ಕಿನ ಸಮುದ್ರ ಮಾತ್ರ 100 ಯೋಜನೆ ಇದೆ ಅಂತ. ಮಧ್ಯದಲ್ಲಿ ಉಪದ್ವೀಪ ಇರಲಿಲ್ಲ, ಹಾಗಾಗಿ ಹಾರಲಿಕ್ಕೆ ಅವಕಾಶ ಇಲ್ಲ. ಇದನ್ನು ನೋಡಿ ಕಪಿಗಳೆಲ್ಲ ದಕ್ಷಿಣ ಕಡೆಗೆ ಬಂದವರು ಹನುಮಂತ, ಅಂಗದ, ತಾರ, ಜಾಂಬವಂತ, ಇನ್ನು ನಾವು ಮುಂದೂ ಹಾರಲಿಕ್ಕಿಲ್ಲ, ವಾಪಸ್ ಹೋಗೋಣ ಅಂತಂದರೆ ಸುಗ್ರೀವ 1 ತಿಂಗಳು ಗಡುವು ಮಾತ್ರ ಕೊಟ್ಟಿದ್ದ.
1 ತಿಂಗಳಿಗಿಂತ ಜಾಸ್ತಿ ಆಗಬಾರ್ದು. 1 ತಿಂಗಳಿಗಿಂತ ಜಾಸ್ತಿ ಆದರೆ ನಿಮ್ಮನ್ನೆಲ್ಲ ನಾನು ಅಗ್ನಿಯಲ್ಲಿ ಹಾಕ್ತೇನೆ ಅಂತ ಬೇರೆ ಅಂದ್ಬಿಟ್ಟಿದ್ದಂತೆ. ಅಗ್ನಿಯಲ್ಲಿ ಹಾಕ್ತೇನೆ ಅಂತಂದ ಮೇಲೆ ಮತ್ತಿನ್ನು ವಾಪಸ್ ಹೋದರೆ ಅಗ್ನಿಯಲ್ಲಿ ಹಾಕ್ತಾನೆ. ಇಲ್ಲೇ ಇದ್ದು ಸೀತೆಯನ್ನು ಹುಡುಕೋಣ ಅಂದರೆ ಸೀತೆ ಸಿಗ್ಲಿಕ್ಕೆ ಅವಕಾಶ ಇಲ್ಲ. ಎಲ್ಲ ಕಡೆ ಹುಡುಕಿ ಹುಡುಕಿ ಸುಸ್ತಾಗಿದ್ದಾರೆ. ಮುಂದೆ ಹೋಗೋಣ ಅಂದರೆ ಮಧ್ಯದಲ್ಲಿ ಸಮುದ್ರ ಬಂದ್ಬಿಟ್ಟಿದೆ. ಆವಾಗ ಬೇರೆ ಯಾವ ಉಪಾಯ ಅವರಿಗೆ ಹೊಳಿದೇನೆ, ಅದರ ಒಂದು ಕೆಲಸ ಮಾಡೋಣ, ಮುಂದೆ ಹೋಗಲಿಕ್ಕೂ ಸಾಧ್ಯ ಇಲ್ಲ, ಇಲ್ಲೇ ಇರಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ, ನಾವು ವಾಪಸ್ ಹೋದರೆ ಸುಗ್ರೀವ ನಮ್ಮನ್ನಂತೂ ಹಾಕ್ತಾನೆ ಅಗ್ನಿ ಒಳಗೆ, ಇಲ್ಲೇ ರಾಮನ ಕಥೆ ಹೇಳ್ತಾ ಹೇಳ್ತಾ ಉಪವಾಸ ಇದ್ದು ನಮ್ಮ ದೇಹ ಇಲ್ಲೇ ಬೇಕಂದ್ರೆ ಬಿಟ್ಬಿಡೋಣ ಅಂತ ಯೋಚನೆ ಮಾಡಿದ್ರಂತೆ. ಕಪಿಗಳಿಗೆ ಈ ಆಲೋಚನೆ ಬಂದ ಕೂಡಲೇ ಇನ್ನೊಬ್ಬ ಕಪಿ ಹೇಳ್ತಾನೆ, ದೇಹ ಬಿಡಲಿಕ್ಕೆ ಅಂತ ಪ್ರಾಯೋಪವೇಶ ಮಾಡ್ತೇವೆ, ಸುಮ್ಮನೆ ಯಾಕೆ ದೇಹ ಬಿಡೋಣ, ರಾಮನ ಕಥೆ ಹೇಳ್ತಾ ರಾಮನ ಸ್ಮರಣೆ ಮಾಡ್ತಾ ಮಾಡ್ತಾ ಬಿಟ್ರಾಯ್ತು ಅಂತ ಅನಿಸ್ತಂತೆ. ಇದೊಂದು ಒಳ್ಳೆಯ ಉಪಾಯ. ಕಪಿಗಳ ಪ್ರಾಯೋಪವೇಶದಲ್ಲೂ ರಾಮ ನೆನಪಾದ. ಪ್ರಾಯೋಪವಿಷ್ಟಾಶ್ಚ ಕಥಾವದಂತಹ ರಾಮಸ್ಯ ಸಂಸಾರ ವಿಮುಕ್ತಿದಾತು ಜಟಾಯುಷಃ ಪಾತನ ಮೂಚುರೇತತ್ ಸಂಪಾತಿ ನಾಮ್ನಃ ಶ್ರವಣಂ ಜಗಾಮ. ಇದೇ ನೋಡ್ರಿ ಅದ್ಭುತ ಅಂತಂತಾರೆ ರಾಮಾಯಣದೊಳಗೆ. ಕಪಿಗಳು ಪ್ರಾಯೋಪವೇಶಕ್ಕೆ ಕೂತಾಗ ರಾಮನ ಕಥೆ ಹೇಳಲಿಕ್ಕೆ ಶುರು ಮಾಡಿದ್ರಂತೆ. ಆ ರಾಮನ ಕಥೆ ಹೇಳಿದ್ದೇ ಒಂದು ದೊಡ್ಡ ಪ್ರಭಾವ. ಅದು ರಾಮನ ಕಥೆನೇ ಒಂದು ಪ್ರಭಾವ ತೋರಿಸ್ತಂತೆ. ಏನು ಪ್ರಭಾವ ಅಂದರೆ, ರಾಮ ದಶರಥನ ಮನೆಯಲ್ಲಿ ಪುತ್ರಕಾಮೇಷ್ಟಿ ಯಾಗದಿಂದ ಅವತಾರ ಮಾಡಿ ಬಂದ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ 4 ಜನ ಮಕ್ಕಳು ಎಲ್ಲ ಹೇಳ್ತಾ ಬಂದರು. ಬಾಲಕಾಂಡದಿಂದ ರಾಮನ ಕಥೆ ಹೇಳ್ತಾ ಬಂದಿದ್ದಾರೆ. ಎಲ್ಲಿವರೆಗೂ ಅಂದರೆ, ಶ್ರೀರಾಮಚಂದ್ರ ಪಂಚವಟಿ ಆಶ್ರಮಕ್ಕೆ ಬಂದ. ಆಶ್ರಮದಲ್ಲಿರುವಾಗ ಸೀತೆಯನ್ನು ರಾವಣ ಅಪಹರಿಸಿದ. ಅದನ್ನು ಪ್ರತಿಭಟನೆ ಮಾಡಬೇಕು ಅಧರ್ಮದ ವಿರುದ್ಧ ಅಂತ ಜಟಾಯು ಹೋಗಿ ಯುದ್ಧ ಮಾಡಿದ ರಾವಣನ ಜೊತೆಗೆ. ಯುದ್ಧದಲ್ಲಿ ಜಟಾಯು ಮಡದ, ವೀರಸ್ವರ್ಗ ಅಪ್ಪಿದ ಅಂತ ಹೇಳಿಬಿಟ್ರಂತೆ. ಅಂಥ ಜಟಾಯುಗೂ ಕೂಡ ಶ್ರೀರಾಮಚಂದ್ರ ಸ್ವರ್ಗ ಕೊಟ್ಟ, ಸದ್ಗತಿ ಕೊಟ್ಟ. ಜಟಾಯುವಿಗೆ ತಾನೇ ದೇಹಕ್ಕೆ ಸಂಸ್ಕಾರ ಮಾಡಿದ. ಇಷ್ಟೆಲ್ಲ ಕಥೆ ಬಂತಂತೆ. ರಾಮನ ಕಥೆ ಹೇಳುವಾಗ ಜಟಾಯುವಿನ ಕಥೆ ಬಂತು. ಜಟಾಯುವಿಗೆ ಸ್ವರ್ಗ ಕೊಡಿಸಿದ್ದು. ಆ ಗುಡ್ಡದಲ್ಲಿ ಕಥೆ ಹೇಳ್ತಾ ಕಪಿಗಳು ಕೂತಾಗ ಜಟಾಯುವಿನ ಕಥೆ ಬಂದಿದೆ. ಅವನ ಸ್ವರ್ಗ ಕೊಟ್ಟದ ಕಥೆ ಮುಗಿದಿದೆ. ಕೂಡಲೇ ಒಂದು ಇದ್ದಕ್ಕಿದ್ದ ಹಾಗೆ ಒಂದು ದೊಡ್ಡ ಬಂಡೆಗಲ್ಲಿನ ಹಿಂಭಾಗದಿಂದ ಒಂದು ಶಬ್ದ ಬಂತಂತ. ಈಗೇನು ನೀವು ಕಥೆ ಹೇಳಿದ್ರಿ, ಆ ಕಥೆಯನ್ನು ಇನ್ನೊಂದು ಬಾರಿ ಹೇಳ್ರಿ, ಸೀತೆಯನ್ನು ಹುಡುಕಿಸ್ಲಿಕ್ಕೆ ನಾ ಸಹಾಯ ಮಾಡ್ತೇನೆ ಅಂತ ಕೂಗ್ತಂತೆ. ಈ ಶಬ್ದ ಕೇಳಿ ಕಪಿಗಳಿಗೆ ಆಶ್ಚರ್ಯ ಆಯಿತು. ಯಾರ್ದಿದು ಶಬ್ದ ಅಂತ. ನಾವು ನೋಡಬೇಕು ಅಂತ ಕಪಿಗಳೆಲ್ಲ ಒಟ್ಟು ಸೇರಿ ಆ ಬಂಡೆಗಲ್ಲಿ ಹಿಂಭಾಗದಲ್ಲಿ ಏನಿದೆ ಅಂತ ನೋಡ್ಲಿಕ್ಕೆ ಹೋದರು. ನೋಡ್ತಾರೆ, ಆ ಬಂಡೆಗಲ್ಲಿನ ಹಿಂಭಾಗದಲ್ಲಿ ಒಂದು ಪಕ್ಷಿ, ಅದು ಒಂದು ಹದ್ದೆ. ಅದು ತನ್ನ ಹೆಸರು ಹೇಳ್ಕೊಳ್ತು ಕಪಿಗಳಿಗೆ. ಕಪಿಗಳೇ, ನನ್ನ ಹೆಸರು ಸಂಪಾತಿ ಅಂತ ಹೇಳ್ಕೊಳ್ತಂತೆ. ಆ ಸಂಪಾತಿ ಪಕ್ಷಿ ಕಪಿಗಳಿಗೆಲ್ಲ ತನ್ನ ಕಥೆ ಹೇಳ್ಕೊಳ್ತದೆ. ನೀವು ಇದುವರೆಗೂ ಹೇಳಿದ್ರಲ್ಲ ಜಟಾಯು, ಅವ ನನ್ನ ಸಹೋದರ, ನಾನು ಅವನು ಹುಟ್ಟಿದ್ದು ಒಂದೇ ಹೊಟ್ಟೆಯಲ್ಲಿ. ಅವನ ಮರಣದ ವೃತ್ತಾಂತ ಕೇಳಿ ನನಗೆ ದುಃಖ ಆಯಿತು ಅಂತ ಗೊಳೋಂತ ಕಣ್ಣೀರು ಹಾಕಿದ. ಆದರೆ ವೀರಸ್ವರ್ಗ ಅಪ್ಪಿದ್ನಲ್ಲ, ಬಹಳ ಸಂತೋಷ ಆಯಿತು ರಾಮನ ಈ ಕಥೆ ಕೇಳಿ. ಈ ವಿಷಯದಲ್ಲಿ ನಾನು ಸಹಾಯ ಮಾಡ್ತೇನೆ, ನನಗೆ ಇನ್ನೊಮ್ಮೆ ರಾಮನ ಕಥೆ ಹೇಳ್ರಿ ಅಂತಂತಂತೆ. ಆಗ ಆ ಕಪಿಗಳೆಲ್ಲ ಕೇಳ್ತಾರೆ, ನೀನು ಯಾರು? ಜಟಾಯುಗೂ ನಿನಗೂ ಎಂಥ ಸಂಬಂಧ? ಅದನ್ನು ಬಿಡಿಸು ಅಂತಂದರು. ಆಗ ಸಂಪಾತಿ ತನ್ನ ಕಥೆ ಹೇಳ್ಕೊಳ್ತದೆ. ತಸ್ಯಾಗ್ರಜೋ ಸಾ ವರುಣಸ್ಯ ಸೂನು ಸೂರ್ಯಸ್ಯ ಬಿಂಬಂ ಸಹತೇನ ಯಾತಃ. ಈ ಸೂರ್ಯ ಇದ್ದಾನೆ,
ಸೂರ್ಯನ ರಥದ ಸಾರಥಿ ಅರುಣ ಅಂತ ಒಬ್ಬನಿದ್ದಾನೆ. ಆ ಅರುಣನಿಗೆ ಕಾಲಿಲ್ಲ, ಆದರೂ ಸಾರಥ್ಯ ಕೆಲಸ ಮಾಡ್ತಾನೆ. ಕಾಲಿಲ್ಲ ಅಂತ ಒಂದು ದಿವಸ ನೆಪ ಹೇಳಲ್ಲ, ಒಂದು ದಿವಸ ಅನುಕಂಪ ಗಿಟ್ಟಿಸ್ಕೊಳ್ಳೋದಿಲ್ಲ. ಕೆಲವರು ಹಾಗೆ, ಕೆಲವರು ಕಾಲಿಲ್ಲ ಅಂತ ತಮ್ಮ ಕರ್ತವ್ಯಕ್ಕೆ ಅನುಕಂಪ ಗಿಟ್ಟಿಸ್ಕೊಳ್ತಾರೆ, ಮೈಗಳತನ ಮಾಡ್ತಾರೆ. ಹಾಗೆ ಸಂಪಾತಿ ಎಂದೂ ಮಾಡಲ್ಲ. ಅವನೇನಾದರೂ ಕಾಲಿಲ್ಲ ಅಂತ ಮೈಗಳತನ ಮಾಡಿದರೆ ಸೂರ್ಯೋದಯವೇ ಆಗಲ್ಲ, ಅರುಣೋದಯವೇ ಆಗಲ್ಲ. ಆ ಅರುಣನೇ ಸೂರ್ಯನ ರಥದ ಸಾರಥಿ. ನೀವು ನೋಡಿರಬಹುದು, ಅರುಣೋದಯ ಅಂತ ಬಹಳ ಪ್ರಸಿದ್ಧ. ಅರುಣ ಅಂತ ಸೂರ್ಯನ ರಥದ ಸಾರಥಿ. ಆತ ಇಬ್ಬರು ಮಕ್ಕಳನ್ನು ಪಡೆದಿದ್ದಂತೆ. ಮೊದಲನೆಯವನು ಜಟಾಯು, ಎರಡನೆಯವನು ಸಂಪಾತಿ ಅಂತ. ಈ ಇಬ್ಬರೂ ಕೂಡ ಹದ್ದು, ಅರುಣನ ಮಕ್ಕಳು ಇವರಿಬ್ಬರು. ಇವರಿಬ್ಬರ ಅಣ್ಣ ತಮ್ಮಂದರಲ್ಲಿ ಒಂದು ಪಂದ್ಯ ನಡೀತಂತೆ, ಒಂದು ಸ್ಪರ್ಧೆ ನಡೀತಂತೆ. ನಾನು ಬಲಶಾಲಿ ಅಂತ ಇಬ್ಬರಲ್ಲಿ ಸ್ಪರ್ಧೆ. ಅದಕ್ಕಿಬ್ಬರೂ ಕೂಡ ಯೋಚನೆ ಮಾಡಿದರಂತೆ, ಸೂರ್ಯನ ಪ್ರತಿಯಾಗಿ ಎದುರಾಗಿ ಹಾರಬೇಕು. ಸೂರ್ಯನಿಗೆ ಎದುರುಮುಖವಾಗಿ ಯಾರು ವೇಗವಾಗಿ ಅವನ ಹತ್ತತ್ರ ಹಾರಿ ಹೋಗ್ತಾರೋ ಅವರಿಗೆ ಬಲ ಜಾಸ್ತಿ ಅಂತ ಮಾಡಿಕೊಂಡ್ರು. ಸರಿ ಅಂತ ಜಟಾಯು ಸಂಪಾತಿ ಇಬ್ಬರು ಹಾರ್ತಿದ್ದಾರೆ. ಸೂರ್ಯನ ಕಿರಣ ಭಾರಿ ಪ್ರಖರ ಕಿರಣ, ಅವನ ಹತ್ತತ್ರ ಹೋದರೆ ಇನ್ನಿಷ್ಟು ಕಿರಣ ಪ್ರಖರ. ಸಂಪಾತಿ ಜಟಾಯು ಹೋಗುವಾಗ ಜಟಾಯುವಿಗೆ ಅನಿಸ್ತಂತೆ, ಇದು ಎಂಥ ಅಣ್ಣ ತಮ್ಮಂದ್ರ ಬಾಂಧವ್ಯ. ಎಲ್ಲಿ ನನ್ನ ತಮ್ಮ ಸಂಪಾತಿಗೆ ಸೂರ್ಯನ ಪ್ರಖರ ಕಿರಣದಿಂದ ರೆಕ್ಕೆ ಸುಟ್ಟೋಗ್ತದೋ, ಬೇಡ ಹಾಗಾಗೋದು. ನಾನು ಪಂದ್ಯದಲ್ಲಿ ಸೋತ್ರೂ ಪರವಾಗಿಲ್ಲ. ಜಟಾಯುವಿಗೆ ಕರುಣೆ ಬಂದು ಸಂಪಾತಿಯ ಮೇಲ್ಗಡೆಗೆ ಹಾರಿಬಿಟ್ಟಂತೆ. ಅವನಿಗೆ ಕಿರಣದಿಂದ ಏನಾಗಬಾರ್ದು ಸಂಪಾತಿಗೆ ಅಂತ ಅಷ್ಟು ಕರುಣೆ ಪಾಪ ಅಣ್ಣನಿಗೆ. ಅದು ಮೇಲ್ ಬಂದಾಗ ಜಟಾಯುವಿನ ರೆಕ್ಕೆ ಎಲ್ಲ ಸುಟ್ಟೋಯ್ತು. ಅದು ಸಂಪಾತಿಯ ರೆಕ್ಕೆ ಸುಟ್ಟೋಯ್ತು. ಸಂಪಾತಿ ಅಣ್ಣ, ಜಟಾಯು ತಮ್ಮ. ಇದು ಸ್ವಲ್ಪ ಉಲ್ಟಾಯಿತು. ಸಂಪಾತಿನೇ ಅಣ್ಣ, ಜಟಾಯು ತಮ್ಮ. ಸಂಪಾತಿಯ ರೆಕ್ಕೆ ಸುಟ್ಟೋಯ್ತು, ಕೆಳಗೆ ಬಿದ್ದೋಯ್ತು. ಜಟಾಯು ಮಾತ್ರ ರೆಕ್ಕೆ ಉಳಿಸ್ಕೊಂಡಿತ್ತು. ಆ ಜಟಾಯುವಿನ ಕಥೆ ಹಿಂದೆನೇ ಹೇಳಿ ಆಯಿತು. ಈ ಸಂಪಾತಿ ರೆಕ್ಕೆ ಸುಟ್ಟ ಮೇಲೆ ಪಕ್ಷಿಗಳಿಗೆ ರೆಕ್ಕೆನೇ ಬಲ. ರೆಕ್ಕೆ ಇಲ್ಲದೆ ಇದ್ದರೆ ಅವಕ್ಕೆ ಬಲನೇ ಇಲ್ಲ. ಹಾಗಾಗಿ ಬಲ ಇದ್ದದ್ದೇ ರೆಕ್ಕೆಗಳಿಂದ ಅಂಥ ರೆಕ್ಕೆಗಳೇ ಸುಟ್ಟೋಯ್ತಲ್ಲ ಅಂತ ಜೀವನ ಸಾಕನಿಸ್ಬಿಡ್ತಂತೆ ಸಂಪಾತಿಗೆ. ಇದು ಎಂಥ ಪರಿಸ್ಥಿತಿ ನೋಡ್ರಿ. ಕೆಲವರಿಗೆ ಹಾಗೆ ಅನ್ನಿಸ್ತಿರ್ತದೆ, ತಮ್ಮದೇ ಬದುಕಿನಲ್ಲಿ ಕೆಲವು ಏನೇನೋ ಘಟನೆಗಳು ನಡೆದಿರ್ತಾವೆ, ಅದು ಮರುಕಳಿಸ್ದಂಗೆ ಅವರಿಗೆ ಬಲ ಕಡಿಮೆ ಆದಂತೆ ಇನ್ನು ಸಾಯಬೇಕು ಅಂತ ಅನಿಸ್ಬಿಡ್ತದೆ. ಸಂಪಾತಿಗೂ ಹಾಗಾಗಿತ್ತಂತೆ. ಸಂಪಾತಿಯ ಕಥೆ ಹೇಳ್ತದೆ ವಾಲ್ಮೀಕಿ ರಾಮಾಯಣ. ಪಕ್ಷಿಗಳಿಗೆ ರೆಕ್ಕೆ ಇಲ್ಲ ಅಂದಮೇಲೆ ಬಲನೇ ಹೋಯ್ತಲ್ಲ, ಇನ್ನು ಹಾರಲಿಕ್ಕಿಲ್ಲ, ಆಹಾರ ತಗೊಂಡು ಬರಲಿಕ್ಕಿಲ್ಲ, ಪರಾಧೀನ. ಏನು ಮಾಡಿದರೂ ಯಾರಾದರೂ ಮಾಡ್ಬೇಕು, ಅಂಥ ಪರಿಸ್ಥಿತಿ ಪಾಪ ಅದಕ್ಕೆ. ಆವಾಗ ಒಂದು ಸಲ ಇಂಥ ಸಂಪಾತಿ ಅದೇ ಬಂಡೆಗಲ್ ಕೆಳಗೆ ಕೂತ್ಕೊಂಡೇ ಯೋಚನೆ ಮಾಡ್ತಾ ಅನ್ಕೊಂಡಂತೆ, ಇದೇ ಬಂಡೆಗಲ್ನಿಂದ ಇನ್ನೂ ಕೆಳಗೆ ಉರುಳಿ ಎಲ್ಲಾದರೂ ಸತ್ತೋಗಿಬಿಡೋಣ ಅಂತ ಆತ್ಮಹತ್ಯೆಗೆ ಹೊರಟಂತೆ. ಇನ್ನೇನದು ಸಾಯ್ಲಿಕ್ಕೆ ಹೊರಟಿದೆ. ವಾಲ್ಮೀಕಿಗಳು ಹೇಳ್ತಾರೆ, ನಿಶಾಕರ ಅಂತ ಒಬ್ಬ ಮುನಿಗಳು ಬಂದ್ರಂತೆ. ನಿಶಾಕರ ಅಂತ ಒಬ್ಬ ಮುನಿ ಸಂಪಾತಿ ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನು ನೋಡಿದ್ರಂತೆ. ಅವರು ಓಡಿ ಬಂದು ತಡಿತಾರೆ, ಸಂಪಾತಿ ಆತ್ಮಹತ್ಯೆ ಮಾಡ್ಕೊಳ್ಬೇಡ, ನಿನಗೇ ಗೊತ್ತಿಲ್ಲ, ಇನ್ನು ಕೆಲವೇ ದಿನಗಳಲ್ಲಿ ಇಲ್ಲಿ ಕಪಿಗಳು ಬರ್ತಾರೆ, ರಾಮನ್ ಭೃತ್ಯರು, ರಾಮನ್ ಕಥೆ ಹೇಳ್ತಾರೆ, ನಿನಗೆಲ್ಲ ಮುಂದೆ ಒಳ್ಳೆಯದಾಗಲಿಕ್ಕಿದೆ, ನಿನ್ನ ಭವಿಷ್ಯ ನನಗೆ ಇಲ್ಲೇ ಕಾಣ್ತಾ ಇದೆ, ನಿನ್ನ ಭವಿಷ್ಯ, ಹಾಗಾಗಿ ಆತ್ಮಹತ್ಯೆ ಮಾಡ್ಕೊಳ್ಬೇಡ ಅಂದ್ರಂತೆ. ನೋಡಿ, ಇದೆಂಥ ಅದ್ಭುತವಾದ ಕಥೆ. ಆ ನಿಶಾಕರ ಅನ್ನೋ ಮುನಿ ಆ ಸಂಪಾತಿ ಆ ಸಮಯಕ್ಕೆ ಸರಿಯಾಗಿ ಬಂದು ಅವನನ್ನು ಕಾಪಾಡಿಬಿಟ್ನಂತೆ. ಅವನಿಗೆ ಆ ನಿಶಾಕರನ ಮೇಲೆ ವಿಶ್ವಾಸ ಮೂಡ್ತು. ಸರಿ, ಹಾಗಾದರೆ ಇಷ್ಟೇ ತಡೆದಿದ್ದೇನೆ, ಇನ್ನು ಸ್ವಲ್ಪ ದಿವಸ ತಡೆದ್ರೆ ಯಾಕೆ ಸುಮ್ಮನೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳಿ, ನೋಡೋಣ, ನಿಶಾಕರ ಮುನಿಗಳು ಬೇರೆ ಹೇಳಿದ್ದಾರೆ,
ಅವರು ಹೇಳಿದ್ದಾರೆ ಹಿರಿಯರು ಅಂದಮೇಲೆ ಬಂದೇ ಬರ್ತಾರೆ ಅಂತ ವಿಶ್ವಾಸ ಇಟ್ಟಂತೆ. ಆ ಸಂಪಾತಿ ಇಷ್ಟು ಕಥೆ ಹೇಳಿ ಯಾವ ಜಟಾಯುವಿಗೆ ಮುಕ್ತಿ ಕೊಡಿಸಿದ ಅಂದ್ರಲ್ಲ ರಾಮ, ಅವ ನನ್ನ ಸಹೋದರ, ಆತ ನನ್ನ ತಮ್ಮ, ನಾನು ಅವನ ಅಣ್ಣ, ನನ್ನ ರೆಕ್ಕೆಯೆಲ್ಲೋ ಸುಟ್ಟೋಯ್ತು, ಆದರೂ ಜಟಾಯು ಇದ್ದಾನೆ ಅಂತ ಅಂದ್ಕೊಂಡಿದ್ದೆ, ಅಂಥ ಜಟಾಯುನನ್ನು ರಾವಣ ಸಂಹಾರ ಮಾಡಿಬಿಟ್ನಲ್ಲ, ನೀಚ ರಾವಣ, ರಾಮ ಸದ್ಗತಿ ಕೊಡಿಸಿದ ಅಂತ ಕತೆ ಹೇಳಿದ್ರಿ ಅಂತ ಕಣ್ಣೀರು ಹಾಕ್ಕೊಂಡು, ನಾನು ಸಾಯ್ಲಿಕ್ಕಾಗಿದ್ದೆ, ನನ್ನನ್ನು ನಿಶಾಕರ ಅನ್ನೋ ಮುನಿಗಳು ಬದುಕಿಸಿದ್ರು, ನೀವು ಬರ್ತೀರಿ ಅಂತ ಪ್ರತೀಕ್ಷೆ ಮಾಡ್ತಿದ್ದೆ, ನಿಮ್ಮ ಬಾಯಲ್ಲಿ ರಾಮನ ಕಥೆ ಕೇಳಿದೆ, ಬಹಳ ಮನಸ್ಸಿಗೆ ಆನಂದ ಆಯಿತು. ಆದರೆ ಜಟಾಯು ಸುದ್ದಿ ಮಾತ್ರ ನನಗೆ ದುಃಖ ತಡಿಲಿಕ್ಕಾಗದೇನೆ, ದುಃಖ ಬಹಳ ಕಣ್ಣೀರು ಬರ್ತಾ ಇದೆ. ಆದರೂ ನಿಮ್ಮ ಕಥೆ ನೀವು ಬಾಯಲ್ಲಿ ರಾಮಂದು ಹೇಳ್ತಿದ್ರಲ್ಲ, ಒಂದು ನನಗೆ ಸಹಾಯ ಆಯಿತು, ರಾಮ ನನಗೊಂದು ಅನುಗ್ರಹ ಮಾಡಿದ ಈಗ ಅಂತಂತು. ಏನು ಅಂತ ಕೇಳಿದರು ಕಪಿಗಳು. ಸುಳ್ಳು ಹೇಳಲ್ಲ, ಪ್ರತ್ಯಕ್ಷವಾಗಿ ತೋರಿಸ್ತೇನೆ, ನನ್ನ ರೆಕ್ಕೆ ಸುಟ್ಟೋಗಿತ್ತಲ್ಲ, ನೀವು ಹೇಳ್ತಿದ್ದ ರಾಮನ ಕಥೆ ಕೇಳ್ತಾ ಕೇಳ್ತಾ ನನ್ನ ರೆಕ್ಕೆ ಬೆಳೆದಿದೆ ನೋಡ್ರಿ ಅಂತ ತೋರಿಸ್ಬಿಟ್ನಂತ. ಕಪಿಗಳಿಗೆ ಆಶ್ಚರ್ಯ ಆಯಿತು. ರಾಮನ ಕಥೆ ಕೇಳಿದರೆ ಸುಟ್ಟೋದ ರೆಕ್ಕೆಗಳು ಬಂತು ಅನ್ನೋ ಅದ್ಭುತವಾದಂತಹ ಒಂದು ಅಪೂರ್ವವಾದ ಘಟನೆಯನ್ನು ರಾಮಾಯಣವೇ ನಮಗೆ ಉಲ್ಲೇಖ ಮಾಡಿ ಕೊಡ್ತದೆ. ಇದನ್ನು ನಾವು ಅನುಸಂಧಾನ ಮಾಡಬೇಕಲ್ವೇ? ಹೀಗಾಗಿ ಕಪಿಗಳಿಗೆ ಸಂಪಾತಿ ಹೇಳ್ತದೆ, ನೀವು ಇನ್ನೊಂದು ಬಾರಿ ಅದೇ ರಾಮನ ಕಥೆ ಹೇಳ್ರಿ, ನನಗೆ ವಿಶ್ವಾಸ ಇದೆ, ಆ ರಾಮನ ಕಥೆಯಿಂದ ರಾಮ ನನಗೆ ಮತ್ತೆ ರೆಕ್ಕೆ ಬೆಳೆಸ್ತಾನೆ, ಅದೇ ರೆಕ್ಕೆಯ ಬಲದಿಂದ ನಾನು ಆಕಾಶಕ್ಕೆ ಹಾರ್ತೇನೆ. ಹದ್ದಿನ ಕಣ್ಣು ಬಹಳ ತೀಕ್ಷ್ಣ, ನನ್ನ ಕಣ್ಣು ತೀಕ್ಷ್ಣ, ನಾನು ಹದ್ದು, ಎಲ್ಲಿದ್ದಾಳೆ ಸೀತೆ, ಲಂಕೆ ಎಷ್ಟು ದೂರ ಇದೆ, ಇಲ್ಲಿದ ಹೇಗೆ ಹೋಗಬೇಕು, ಎಲ್ಲ ಮಾರ್ಗದರ್ಶನ ಮಾಡ್ತೀನಿ ಅಂತ ಹೇಳ್ತಂತೆ. ಈ ಸಹಾಯ ನಾನು ಮಾಡಬಲ್ಲೆ, ನನಗೆ ರಾಮನ ಕಥೆ ಮತ್ತೆ ಹೇಳ್ರಿ ಅಂತಂತು. ನೋಡಿ ಇದೆಷ್ಟು ಅದ್ಭುತ. ಭೂತ್ವಾ ಪುನಶ್ಚಾಶು ಮೃತ್ಯುಂ ಜಟಾಯುಷಃ ಶುಶ್ರಾವ ಪೃಷ್ಟ್ವಾ ಪುನರೇವ ಸಮ್ಯಕ್ ಅಂತ ವ್ಯಾಖ್ಯಾನ ಮಾಡ್ತಾರೆ. ಪುನಃ ಪುನಃ ಶುಶ್ರಾವ, ಮತ್ತೆ ಮತ್ತೆ ರಾಮನ ಕಥೆಯನ್ನು ಶ್ರವಣ ಮಾಡ್ತಂತೆ. ನಾವು ರಾಮಾಯಣ ಶ್ರವಣ ಮಾಡ್ತಾ ಇದ್ದೇವೆ ಅಂದರೆ ಇದೊಂದು ಭಾಗ್ಯ ಅಂತ ಭಾವಿಸಬೇಕು. ಯಾಕೆ ಅಂದರೆ ಸುಟ್ಟೋದ ರೆಕ್ಕೆಗಳನ್ನು ಕೊಡೋ ಶಕ್ತಿ ರಾಮಾಯಣಕ್ಕಿದೆ, ಮತ್ತೆ ಬದುಕಿಸೋ ಶಕ್ತಿ, ಚೈತನ್ಯ ತುಂಬೋ ಶಕ್ತಿ ರಾಮಾಯಣಕ್ಕಿದೆ ಅಂತದೆ. ಇದಕ್ಕೆ ಸಂಪಾತಿಯ ಕಥೆನೇ ಇದಕ್ಕೆ ನಿದರ್ಶನ. ಇವತ್ತು ನಾವು ನೀವುಗಳು ಅಂದಿನ ಸಂಪಾತಿ ಅಂತ ಆಗಿದ್ದೇವೆ. ಒಂದರ್ಥದಲ್ಲಿ ಬಂದಂಥ ಮಹಾರೋಗ, ಸೂರ್ಯನ ಪ್ರಖರ ಕಿರಣ ಸಂಪಾತಿಯ ರೆಕ್ಕೆ ಸುಟ್ಟಂತೆ ನಿಮ್ಮನ್ನೆಲ್ಲರನ್ನೂ ಸಂಪಾತಿಯಂತೆ ಮನೆಯೊಳಗೆ ಕೂಡಾಕಿ ಒಂದರ್ಥದಲ್ಲಿ ಸುಡ್ತಾ ಇದೆ. ಇದು ಬೆಂಕಿ ಇಲ್ಲದೆ ಸುಡೋದು ಅಂತಾರೆ. ಮನುಷ್ಯರಿಗೆ ಜೀವನದಲ್ಲಿ ಬೆಂಕಿ ಇಲ್ಲದೆ ಸುಡೋದು ಅಂತ ಕೆಲವು ಇರ್ತಾರೆ. ಇದಕ್ಕೆ ಬೆಂಕಿನೇ ಬೇಕು ಅಂತಿಲ್ಲ ಈ ರೀತಿ ಸುಡಲಿಕ್ಕೆ. ಹಾಗೆ ಇದು ಬೆಂಕಿ ಇಲ್ಲದೆ ನಾವು ನೀವುಗಳು ಸುಡ್ತಾ ಇದ್ದೇವೆ ಅಂತಂತಾರೆ. ಈಗ ಹಂಗಾಗಿದೆ ನಿಮ್ಮೆಲ್ಲರ ಪರಿಸ್ಥಿತಿ. ಈ ರೀತಿ ನಾವು ಬಹಳ ದುಃಖವನ್ನು ಅನುಭವಿಸ್ತಾ ಇದ್ದೇವೆ ಅಲ್ಲಲ್ಲಿ. ಕೌಟಿಲ್ಯ ಹೇಳ್ತಾನೆ, ಮನುಷ್ಯ ಬೆಂಕಿ ಇಲ್ಲದೆ ಸುಡ್ತಾನೆ ಅಂತಂತ ಹೇಳಿ ಕೆಲವುದನ್ನು ಸಂಗ್ರಹ ಮಾಡ್ತಾನೆ. ಅರ್ಥಶಾಸ್ತ್ರದಲ್ಲಿ ಕೌಟಿಲ್ಯನ ಮಾತು ಇದೆಲ್ಲ ತಿಳಿದಿರಬೇಕು ಮನುಷ್ಯ. ಅವತ್ತು ಸಂಪಾತಿಯ ಪಕ್ಷಿ ತನ್ನ ರೆಕ್ಕೆ ಸುಟ್ಕೊಂಡು ಕಥೆ ಹೇಳ್ತಲ್ಲ, ಅದು ಒಂದು ರೀತಿ ನಿಜವಾಗಲೂ ರೆಕ್ಕೆ ಸುಟ್ಟದ್ರಿಂದ ಪಾಪ ಅದು ಆತ್ಮಹತ್ಯೆಗೆ ಶರಣಾಗೋ ಹಾಗಾಗಿತ್ತು. ನಾವು ನೀವುಗಳೆಲ್ಲ ಆ ರೀತಿ ರೆಕ್ಕೆ ಸುಟ್ಕೊಳ್ದೇ ಇದ್ದರೂ ಆದರೂ ಒಂದು ಅರ್ಥದಲ್ಲಿ ಸುಡುತ್ತಿದ್ದೇವೆ. ಇದೊಂದು ರೀತಿ ಸುಡೋದೆ. ಕೌಟಿಲ್ಯನ ಮಾತು, ಕಾಂತಾ ವಿಯೋಗ ಸ್ವಜನಾಪಮಾನಃ ಋಣಸ್ಯ ಶೇಷಃ ಕೃನೃಪಸ್ಯ ಸೇವಾ ದಾರಿದ್ರ್ಯ ಭಾವ ವಿಷಮಾ ಸಭಾಚ ವಿನಾಗ್ನಿನೈತೆ ಪ್ರದಹಂತಿ ಕಾಯಂ. ಅಗ್ನಿನಾ ವಿನಾ ಏತೆ ಪ್ರದಹಂತಿ ಕಾಯಂ ಅಂತಾನೆ ಕೌಟಿಲ್ಯ.
ಅರ್ಥಶಾಸ್ತ್ರದಲ್ಲಿ ಬರ್ತದೆ, ಚಾಣಕ್ಯ ಹೇಳುವಂಥ ಮಾತು. ಭಾರ್ಯಾ ವಿಯೋಗ ಕಾಂತಾ ವಿಯೋಗ. ಹೆಣ್ಣಿಗೆ ಗಂಡನ ವಿಯೋಗ ಆದರೆ ಬೆಂಕಿ ಬೇಕಿಲ್ಲ, ಅವಳಿಗೆ ಒಂದರ್ಥದಲ್ಲಿ ಒಳಗಡೆಯಲ್ಲಿ ತಾನಾಗೆ ತನ್ನನ್ನೇ ತಾನು ಸುಡ್ತಿರ್ತದ ಆ ವಿಯೋಗ. ಹಾಗೆ ಗಂಡಿಗೆ ಹೆಂಡತಿ ವಿಯೋಗ ಆಯಿತು ಅಂದರೆ ಅದು ಒಂದರ್ಥದಲ್ಲಿ ಹೆಂಡತಿ ವಿಯೋಗ ಅನ್ನೋದೇ ಅವನಿಗೆ ಆ ರೀತಿ ಬೆಂಕಿಯಂತೆ ಸುಡ್ತಿರ್ತದಂತೆ, ಬೆಂಕಿನೇ ಬೇಕಿಲ್ಲ. ಕಾಂತಾ ವಿಯೋಗ ಸ್ವಜನಾಪಮಾನ. ಇನ್ನೊಂದು ಹೇಳ್ತಾನೆ ಕೌಟಿಲ್ಯ, ನಮ್ಮ ಬಂಧುಗಳೇ ನಮ್ಮನ್ನು ಅವಮಾನ ಮಾಡಿಬಿಟ್ರೆ, ಸ್ವಜನ ಅಪಮಾನ, ನಮ್ಮವರೇ ನಮಗೆ ಅಪಮಾನ ಮಾಡಿಬಿಟ್ರು ಅಂದರೆ ಅದು ಒಂದು ರೀತಿ ಬೆಂಕಿ ಇದ್ದಂತೆ, ಅದು ನಮ್ಮನ್ನು ಒಳಗೆ ಸುಡ್ಲಿಕ್ಕೆ ಶುರು ಮಾಡ್ತದೆ. ನಮ್ಮವರೇ ಹೀಗೆ ಮಾಡಿದ್ರಲ್ಲ, ನಮ್ಮವರೇ ಹೀಗೆ ಮಾಡಿದ್ರಲ್ಲ ಅಂತ. ಹಾಗೆ ಋಣಸ್ಯ ಶೇಷಃ, ಮೂರನೇದ್ದು ಹೇಳ್ತಾನೆ. ಋಣಸ್ಯ ಶೇಷಃ ಅಂತಂದರೆ ನಾವೇ ಮಾಡಿದ ಸಾಲದ ಹೊರೆ. ಸಾಲ ಮಾಡಿರ್ತೇವಲ್ಲ, ಇನ್ನೂ ತುಂಬಿಸ್ಲಿಕ್ಕೆ ಆಗಿರಲ್ಲ, ಏನೋ ಮನೆ ಕಟ್ಟಿಸಿರ್ತೇವೆ, ಕಾರ್ ತಗೊಂಡಿರ್ತೇವೆ, ಅಥವಾ ಇನ್ಯಾರ್ದೋ ಕೈಯಲ್ಲಿ ಇಸ್ಕೊಂಡಿರ್ತೇವೆ. ಋಣಸ್ಯ ಶೇಷಃ, ಈ ಸಾಲದ ಹೊರೆ ಇದೆಯಲ್ಲ ಮನುಷ್ಯನಿಗೆ, ಇದು ಬೆಂಕಿ ಇಲ್ಲದೆ ಮನುಷ್ಯನನ್ನು ಸುಡ್ತಿರ್ತದೆ. ಪ್ರಾಮಾಣಿಕನಾದ ಪುರುಷನಿಗೆ ಆಗ್ತದೆ. ತಗೊಳ್ಬಾರ್ದಿತ್ತು ಸಾಲ, ತೊಗೊಂಡ್ಬಿಟ್ಟಿದ್ದೇನೆ ಅಂತ ಯಾರ ಮನಸ್ಸಿನಲ್ಲಿ ಬಹಳ ಪ್ರಾಮಾಣಿಕನಾಗಿರ್ತಾನೆ, ಅಯ್ಯೋ ಮುಟ್ಟಿಸ್ಬೇಕು, ಅಯ್ಯೋ ಕೊಡಬೇಕು ಅಂತ ಕಳಕಳಿ ಇರ್ತದೆ, ಅಂಥವನಿಗೆ ಆ ಋಣಭಾರ ಅವನನ್ನು ಸುಡ್ತಿರ್ತದಂತೆ. ಪ್ರಾಮಾಣಿಕರಿಲ್ಲದೆ ಇದ್ದವರಿಗೆ ಸಾಲ ಅಂತೂ ಇತ್ತೀಚೆಗೆ ಕೆಲವರಿಗೆಲ್ಲ ಹಬ್ಬ ಆಗಿಬಿಟ್ಟಿದೆ. ಲೋನ್ ಫೆಸ್ಟಿವಲ್ ಅಂತ ಹಾಕ್ತಾ ಇದ್ದಾರೆ ಬ್ಯಾಂಕ್ನೊಳಗೆ. ಲೋನ್ ಫೆಸ್ಟಿವಲ್, ಸಾಲದ ಹಬ್ಬ. ಅರೆ, ಹಿರಿಯರೆಲ್ಲ ಸಾಲ ಅಂದರೆ ಋಣ ಭಾರ ಅದು ಅಂತಿದ್ರು, ಇತ್ತೀಚೆಗೆ ಹಬ್ಬ ಆಗಿಬಿಡ್ತು, ಎಲ್ಲ ವಿಪರೀತ. ಆದರೆ ಕೌಟಿಲ್ಯ ಹೇಳ್ತಾನೆ, ಅದೊಂದು ಬೆಂಕಿ ಇದ್ದಂತೆ, ಅದು ನಮ್ಮನ್ನು ಬೆಂಕಿ ಇಲ್ದಂತೆ ಬೆಂಕಿಯೂ ಸುಟ್ಟಂತೆ ಸುಟ್ಟು ಬಿಡುತ್ತದೆ. ಋಣಸ್ಯ ಶೇಷಃ ಕುನೃಪಸ್ಯ ಸೇವಾ ಅಂತಾನೆ ಕೌಟಿಲ್ಯ. ರಾಜ ಕೆಟ್ಟವನಾದರೆ ಅಂಥವನ ಸೇವೆಯಲ್ಲಿ ನಮ್ಮನ್ನು ತೊಡಗಿಸ್ಕೊಂಡ್ರೆ, ಕೆಟ್ಟ ರಾಜನ ಸೇವೆಯಲ್ಲಿ ಏನಾದರೂ ನಾವು ತೊಡಗೋ ಹಾಗಾಯಿತು ಅಂದರೆ ಅದು ಒಂದರ್ಥದಲ್ಲಿ ನಮಗೆ ಬೆಂಕಿ ಇಲ್ಲದೆ ಸುಡ್ತಿರ್ತದಂತೆ. ಎಂಥ ರಾಜ ಯಾಕಾದರೂ ಬಂದ ಅಧಿಕಾರ ತಗೊಂಡೋ, ಇವನ ಕೈ ಕೆಳಗೆ ನಾವು ಅವನ ಸೇವೆ ಮಾಡ್ಕೊಂಡಿರಬೇಕಲ್ಲ, ಇದೊಂದು ರೀತಿಯ ಸುಡ್ತದಂತೆ ಮನುಷ್ಯನನ್ನು. ಹಾಗೆ ಮತ್ತೊಂದು ಹೇಳ್ತಾನೆ, ದಾರಿದ್ರ್ಯ ಭಾವ. ದಾರಿದ್ರ್ಯ ಭಾವ ಅಂದರೆ ಅವಶ್ಯಕತೆಗೆ ಬೇಕಾದ ಹಣ ನಮ್ಮಲ್ಲಿ ಇಲ್ಲ ಅಂತಾದಾಗ ದಾರಿದ್ರ್ಯ ಇರ್ತದಲ್ಲ, ಅದು ಒಂದು ಬೆಂಕಿಯಂತೆ ನಮ್ಮನ್ನು ಸುಡ್ತದಂತೆ. ವಿಷಮ ಸಭಾಚ. ವಿಷಮ ಸಭಾ ಅಂದರೆ, ವಿಷಮ ಅಂದರೆ ಯಾರಿಗೆ ಯಾವ ರೀತಿ ಯೋಗ್ಯ ಮರ್ಯಾದೆ ಸಿಗಬೇಕೋ ಹಾಗೆ ಸಿಕ್ಕರೆ ನಿಜವಾಗ್ಲೂ ಅದು ಸಭೆ. ಅಂಥ ಸಭೆಗಳು ನಡೆಯಲ್ಲ, ಬಹಳ ವಿರಳ ಅಂತಾನೆ ಕೌಟಿಲ್ಯ. ಯಾರೋ ಏನೋ ಎಲ್ಲೋ ಅಯೋಗ್ಯರಿರ್ತಾರೆ, ಅಂಥವರಿಗೆ ಸನ್ಮಾನ ಸತ್ಕಾರ ಪ್ರಶಸ್ತಿ ಇವೇ ನಡೆಸ್ತಿರ್ತಾರೆ, ಯೋಗ್ಯರಿಗೆ ಸಿಗ್ತಿರಲ್ಲ. ಅದು ವಿಷಮ ಸಭೆ. ಯಾರಿಗೆ ಯಾವ ಸ್ಥಾನ ಕೊಡಬೇಕೋ ಕೊಡ್ತಿರಲ್ಲ, ಯಾರಿಗೋ ಯಾವುದೋ ಸ್ಥಾನ ಕೊಟ್ಬಿಡೋದು. ಇಂಥ ಸಭೆಗಳು ಇವೆಲ್ಲ ಸರಿಯಾದ ಪ್ರಾಮಾಣಿಕನಾಗಿ ಕಟ್ಟಿಕೊಂಡ ವ್ಯಕ್ತಿಗೆ ಬೆಂಕಿ ಇಲ್ಲದೆ ಅವನ ಜೀವನದಲ್ಲಿ ಅವೇ ಸುಡ್ತಿರ್ತಾವೆ ಅಂತಂತಾರೆ. ಒಂದು ಕಾಂತಾ ವಿಯೋಗ ಸ್ವಜನಾಪಮಾನ ಋಣಸ್ಯ ಶೇಷಃ ಕುನೃಪಸ್ಯ ಸೇವಾ ದಾರಿದ್ರ್ಯ ಭಾವ ವಿಷಮ ಸಭಾಚ ವಿನಾಗ್ನಿನೇತೆ ಪ್ರದಹಂತಿ ಕಾಯಂ. ಇದೆಲ್ಲ ಕೌಟಿಲ್ಯನ ಅರ್ಥಶಾಸ್ತ್ರ. ಬೆಂಕಿ ಇಲ್ಲದೆ ಸುಡ್ತಾವೆ, ಬೆಂಕಿ ಬೇಕಿಲ್ಲ, ಇದಿಷ್ಟಾಯಿತು ಅಂದರೆ ಇದರೊಳಗೆ ಯಾವುದಾದ್ರೂ ಒಂದಾಗಿದ್ರೂ ಕೂಡ ಮನುಷ್ಯನಿಗೆ ಅವನನ್ನು ಸುಟ್ಟುಬಿಡ್ತದೆ ಅಂತ ಹೇಳ್ತಾನೆ. ಇದು ಪ್ರದಹಂತಿ ಕಾಯಂ, ದೇಹವನ್ನು ಸುಡುತ್ತದೆ, ಬೆಂಕಿ ಇಲ್ಲದೆ ಸುಡ್ತಾವೆ. ಈ ಇಷ್ಟೋ ತನಕ ಹೇಳಿದ್ರೊಳಗೆ ನಮ್ಮ ನಿಮ್ಮೆಲ್ಲರ ಬದುಕಿನೊಳಗೆ ಇದರೊಳಗೆ ಯಾವುದಾದ್ರೂ ಒಂದು ನಮ್ಮಲ್ಲೂ ನಡೆದಿರ್ತದೆ. ಆ ನಡೆದದ್ದು ನಮ್ಮನ್ನು ಬೆಂಕಿಯಂತೆ ಸುಡ್ತಿರ್ತದೆ. ಸುಡ್ತಿರ್ತವೆ, ಆದ್ದರಿಂದಲೇ ನಾವು ಸಂಪಾತಿ ಪಕ್ಷಿಯಂತೆ ಆಗಿರ್ತೇವೆ. ಇನ್ನು ದೊಡ್ಡ ರೋಗ ಅಂತೂ ಎಲ್ಲರ ಮುಂದೆ ಕಣ್ಣಿಗೆ ಅನುಭವಕ್ಕೆ ಬರ್ತಾ ಇದೆ. ಈ ರೋಗದ ಪ್ರಖರತೆ ಹೆಚ್ಚಾದಂಗೆ ಮನುಷ್ಯ ಒಳಗೆ ತನ್ನನ್ನೇ ತಾನು ಸುಟ್ಕೊಳ್ತಿರ್ತಾನಂತೆ.
ಯಾಕೆಂದರೆ ದಾರಿದ್ರ್ಯ ಕಾಡ್ತದೆ ಕೆಲವರಿಗೆ ಋಣದ ಭಾರ ಅದು ಒಂದು ರೀತಿ ಕಾಡ್ತದೆ. ಅಂತೂ ಇಂತೂ ಒಂದಲ್ಲ ಒಂದು ಅವರವರದೇ ಮನಸ್ಸಿನೊಳಗೆ ಈ ಇಷ್ಟರೊಳಗೆ ಕಾರಣದಲ್ಲಿ ಯಾವುದಾದ್ರೂ ಒಂದು ಸುಡುತ್ತಿರ್ತದೆ. ಅವರಿಗೆ ಬದುಕು ಬೇಸರ ಆಗ್ತದೆ. ತಮ್ಮನ್ನೇ ಮುಗಿಸ್ಕೊಳ್ಳೋಣ ಅನ್ನೋ ಸ್ಥಿತಿಗೆ ಹೋಗೋರು ಇದ್ದಾರೆ ಕೆಲವರು. ಈಗ ಹಾಗೆ ಮಾಡಬಾರ್ದು. ಸಂಪಾತಿಯ ಪಕ್ಷಿಯಂತೆ ನಿಶಾಕರ ಹೇಳಿದಂತೆ ರಾಮನ ಕಥೆ ಕೇಳಿದರೆ ಪುನಃ ಅವನಿಗೆ ಸುಟ್ಟೋದರಕ್ಕೆ ಬಂದೇ ಬರ್ತದೆ ಅಂತ ಹೇಳ್ತಾರೆ. ಮನುಷ್ಯ ಬಹಳ ಅದ್ಭುತವಾದ ಯೋಚನಾ ಶಕ್ತಿಯನ್ನು ಪಡ್ಕೊಂಡಿರ್ತಾನೆ. ಅವತ್ತೇ ಸಂಪಾತಿ ಏನಾದರೂ ಸಾಕು, ನನಗೆ ಇನ್ನು ಆಹಾರ ಸಿಗಲ್ಲ, ಆಕಾಶಕ್ಕೆ ಹಾರಲಿಕ್ಕಾಗಲ್ಲ, ಯಾಕೆ ಬೇಕು ನನ್ನ ಬದುಕು, ಹೋಗಿಬಿಡ್ತೇನೆ ಅಂತ ಸಂಪಾತಿ ಹೋಗಿಬಿಟ್ಟಿದ್ರೆ ರಾಮಾಯಣ ಕೇಳೋ ಭಾಗ್ಯನೇ ಬರ್ತಿರಲಿಲ್ಲ, ಮತ್ತೆ ರೆಕ್ಕೆ ಚಿಗುರ್ತಿರ್ಲಿಲ್ಲ, ರಾಮನ ಸೇವೆ ಮಾಡೋ ಅವಕಾಶ ಕಳ್ಕೊಳ್ತಿತ್ತು. ಇದೆಲ್ಲ ಯೋಚನೆ ಮಾಡಬೇಕು. ಹಾಗೆ ಮನುಷ್ಯ ಭಗವಂತ ಸಹಜವಾಗಿ ಸಾವು ಕೊಡೋದಕ್ಕೂ ನಮ್ಮನ್ನು ಮೇಲಿಂದ ಮೇಲೆ ಬದುಕು ಅಂತ ಬದುಕಿಗೆ ನೂಕೋದಕ್ಕೂ ವ್ಯತ್ಯಾಸ ಇದೆ. ಏನೋ ಒಂದು ಮಹತ್ತರವಾದಂಥ ಪ್ರತಿಯೊಬ್ಬ ಜೀವನಿಂದಲೂ ಮಹತ್ತರವಾದ ನಿರೀಕ್ಷೆಗಳನ್ನು ನಮಗಿಂತ 100 ಪಟ್ಟು ಪರಮಾತ್ಮ ನಮ್ಮ ಬಗ್ಗೆ ಇಟ್ಟುಕೊಂಡಿರ್ತಾನೆ. ಇವನನ್ನು ಹುಟ್ಟಿಸಿದ್ದೇನೆ, ಇವ ಇದನ್ನೇ ಮಾಡಿ ಬರಲಿ, ಅವನನ್ನು ಹುಟ್ಟಿಸಿದ್ದೇನೆ, ಅವನು ಇನ್ನೊಂದನ್ನು ಮಾಡಬೇಕು, ಅವನು ಮತ್ತೊಂದನ್ನು ಮಾಡಬೇಕು. ಹೀಗೆ ನಾವೇ ಹುಟ್ಟಿಸಿದ ಮಕ್ಕಳ ಬಗ್ಗೆ ನಾವೆಷ್ಟು ನಿರೀಕ್ಷೆ ಇಟ್ಕೊಳ್ತೇವೋ ತಂದೆ ತಾಯಿ ಅಂದರು, ನಮಗಿಂತ 100 ಪಟ್ಟು ನಮ್ಮನ್ನು ಹುಟ್ಟಿಸಿದಂಥ ತಂದೆ ಶ್ರೀಹರಿ ಇಟ್ಟುಕೊಂಡಿರ್ತಾನೆ. ಹಾಗಾಗಿ ಅವರು ಅದನ್ನು ಮಾಡೇ ಬರಲಿ ಅಂತ ನಿರೀಕ್ಷೆ ಮಾಡ್ತಾನೆ. ನಾವು ಅದನ್ನು ಹುಸಿ ಮಾಡಬಾರ್ದು. ಇರಬಹುದು ದಾರಿದ್ರ್ಯ, ಋಣಭಾರ, ಕಾಂತಾವಿಯೋಗ, ಸ್ವಜನಾಪಮಾನ ಇರಬಹುದು, ಸುಡ್ತಿರಬಹುದು. ಆದರೆ ಸಂಪಾತಿ ಹಾಗೆ ರಾಮನ ಕಥೆ ಕೇಳಿ ಪುನಃ ರೆಕ್ಕೆ ಬರೋ ಹಾಗೆ ಮಾಡ್ಕೊಳ್ತೋ, ಪುನಃ ಬದುಕು ಆಸೆ ಚಿಗುರುವಂತೆ ಮಾಡ್ಕೊಳ್ತೋ, ನಾವು ಹಾಗೆ ಮಾಡಲಿ ಅಂತ ರಾಮಾಯಣ ಈ ಕಥೆಯನ್ನು ಸಂದೇಶವಾಗಿ ಕೊಡ್ತದೆ. ಪುನಃ ಪುನಃ ರಾಮ ಕಥಾಂ ಹಿ ಶ್ರುತ್ವಾ, ಮೇಲಿಂದ ಮೇಲೆ ರಾಮನ ಕಥೆ ಹೇಳ್ರಿ ಅಂತ ಕಪಿಗಳ ಬಾಯಲ್ಲಿ ಕೇಳ್ತಂತೆ. ಆ ರಾಮನ ಕಥೆ ಕೇಳಿದ್ರ ಪ್ರಭಾವದಿಂದ ಆ ಏನು ಸುಟ್ಟೋಗಿತ್ತೋ ರೆಕ್ಕೆಗಳು ಅದು ಪುನಃ ಅದಕ್ಕೆ ಚಿಗುರ ಹಾಗಾಯ್ತು. ಸದಗ್ಧ ಪಕ್ಷ ಸವಿತೃ ಪ್ರತಾಪಾತ್ ಶ್ರುತ್ವೈವ ರಾಮಸ್ಯ ಕಥಾಂ ಸಪಕ್ಷಃ ಭೂತ್ವಾ ಪುನಃ ಚಾಶು ಮೃತ್ಯುಂ ಜಟಾಯುಷಃ ಶುಶ್ರಾವ ಪೃಷ್ಟ್ವಾ ಪುನರೇವ ಸಮ್ಯಕ್ ಸದಗ್ಧ ಪಕ್ಷ ಸವಿತೃ ಪ್ರತಾಪಾತ್. ಸೂರ್ಯನ ಪ್ರತಾಪದಿಂದ ಪಕ್ಷ ರೆಕ್ಕೆ ಸುಟ್ಟೋಗಿದ್ರೂ ಕೂಡ ಪುನಃ ರಾಮನ ಕಥೆ ಕೇಳಿದರೆ ಅದೇ ರೆಕ್ಕೆಗಳು ಪುನಃ ಬರೋ ಹಾಗಾಯಿತು. ರಾಮಸ್ಯ ಶ್ರುತ್ವೈವ ಕಥಾಂ ಸಪಕ್ಷಃ, ಶ್ರುತ್ವೈವ ರಾಮಸ್ಯ ಕಥಾಂ ಸಪಕ್ಷಃ. ರಾಮನ ಕಥೆ ಕೇಳೋ ಮಾತ್ರದಿಂದ ಸುಟ್ಟೋದ ರೆಕ್ಕೆ ಎಲ್ಲ ಮತ್ತೆ ಚಿಗುರು ಬಿಡ್ತು ಅಂತ ಹೇಳ್ತಾರೆ. ಬರೀ ರೆಕ್ಕೆ ಚಿಗುರಿದ್ದಷ್ಟೇ ಅಲ್ಲ, ಹಾರುವ ಬಲ ಬಂತಂತ. ಹಾರುವ ಬಲ ಅಷ್ಟೇ ಅಲ್ಲ, ಬದುಕೋ ಆಸೆ ಮತ್ತೆ ಪುನಃ ಹುಟ್ಟಂತೆ ಸಂಪಾತಿಗೆ. ನಿರಾಶಾವಾದಿಯಾದ ಸಂಪಾತಿ ಆಸೆ ಚಿಗುರುತ್ತಂತೆ. ಆಸೆ ಚಿಗುರಿದ್ರೆ ಜೀವನ. ಹಾಗಾಗಿ ನಾವು ನೀವುಗಳು ನಿರಾಶಾವಾದಿಗಳಾಗಬಾರ್ದು. ರಾಮನ ಕಥೆ ಆಶಾವಾದಿಗಳನ್ನು ಮಾಡುತ್ತದೆ. ರಾಮನ ಕಥೆ ನಮ್ಮನ್ನು ಪೌರುಷರ ಒಳ್ಳರನ್ನಾಗಿ ಮಾಡುತ್ತದೆ. ರಾಮನ ಕಥೆ ಅನ್ಯಾಯದ ವಿರುದ್ಧ ಹೋರಾಡುವವರಂತೆ ಮಾಡುತ್ತದೆ. ರಾಮನ ಕಥೆ ಉಪಕಾರ ಮಾಡಿದವರಿಗೆ ಪ್ರತ್ಯುಪಕಾರ ಮಾಡುವ ಬುದ್ಧಿ ಹುಟ್ಟಿಸ್ತದೆ. ರಾಮನ ಕಥೆ ಧಾರ್ಮಿಕರನ್ನಾಗಿ ಮಾಡುತ್ತದೆ. ರಾಮನ ಕಥೆ ಕೂತಲ್ಲೇ ರಾಮನ ಕಥೆ ನಮಗೆ ಬೇಕಾದ ಹಸಿವನ್ನು ನೀಗಿಸ್ತದೆ. ರಾಮನ ಕಥೆ ಎಂಥೆಂಥ ಸಹಾಯ ಮಾಡ್ತದೆ, ನಾವ್ಯಾರೂ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸಹಾಯ ಮಾಡ್ತದೆ ರಾಮನ ಕಥೆ. ರಾಮನ ಕಥೆಯ ಮಹಿಮೆನೇ ಹಾಗೆ. ಅದು ಸಾಯುವ ಕ್ಷಣದಲ್ಲಿಯೂ ಕೂಡ ರಾಮನ ಕಥೆ ಕೇಳಿದರೆ ರೆಕ್ಕೆ ಕೊಡ್ತಾನೆ ರಾಮ ಅಂತಂದರೆ ಇನ್ನು ನಮಗೇನು ಬೇಕಾಗಿದೆ? ನಾವು ನೀವುಗಳು ಬಹುದಿವಸಗಳಿಂದ ಈಗ ಮನೆಯಲ್ಲೇ ಇರಬಹುದು. ನಮ್ಮ ಮಾನಸಿಕ ಒತ್ತಡಗಳು ಹೆಚ್ಚಾಗಿರಬಹುದು, ಅಥವಾ ಕೋಪ ಆಟೋಪಗಳು ಜಾಸ್ತಿ ಇರಬಹುದು. ಕೆಲವರು ಇನ್ನೊಬ್ಬರ ಮೇಲೆ ಅದರದೇ ಅತಿರೇಕದಿಂದ ರೇಗ್ತಿರ್ಬೋದು.
ಅಥವಾ ಏನೋ ಒಂದಿಷ್ಟು ಹಣದಿಂದ ಕೊರತೆ ಆಗ್ಬೋದು ಅಂತ ಚಿಂತೆ ಜಾಸ್ತಿ ಇರಬಹುದು, ಅಥವಾ ಇನ್ಯಾವುದೋ ರೀತಿಯಿಂದ ಮನುಷ್ಯ ಮನೆಯೊಳಗೆ ಬೇನೆ ತಿಂತಿರ್ಬೋದು. ಆದರೆ ಈ ರಾಮನ ಕಥೆ ಮಾತ್ರ ಪ್ರತಿಯೊಬ್ಬರನ್ನೂ ಕೂಡ ಸಂಪಾತಿಯಂತೆ ಚಿಗುರಿಸ್ತದೆ, ಎಬ್ಬಿಸ್ತದೆ. ಆ ವಿಶ್ವಾಸ ಇರಬೇಕಷ್ಟೆ. ಸಂಪಾತಿಗೆ ಆ ವಿಶ್ವಾಸ ಮೂಡಿಬಿಡ್ತು. ಆ ವಿಶ್ವಾಸ ಇದ್ದದ್ದಕ್ಕೆ ರಾಮನ ಕಥೆ ಕೇಳ್ತದೆ, ಚಿಗುರುತ್ತದೆ, ಕಥೆ ಕೇಳ್ತದೆ, ರೆಕ್ಕೆ ಚಿಗುರ್ತಾ ಇದೆ, ಬೆಳೀತಾ ಇದೆ, ಚಿಗುರುತ್ತದೆ. ಹೀಗೆ ಸಂಪಾತಿಯ ಪಕ್ಷಿಯ ಕಥೆ, ರಾಮನ ಕಥೆಯ ಪ್ರಭಾವ, ಇದೆಲ್ಲ ನಾವು ಅನುಸಂಧಾನ ಮಾಡಬೇಕು. ಇದಾದ ಮೇಲೆ ಸಂಪಾತಿ ಆಕಾಶಕ್ಕೆ ಹಾರಿತು. ಆಕಾಶಕ್ಕೆ ಹಾರಿದು ನೋಡ್ತದೆ ಸಮುದ್ರ ಎಷ್ಟು ಯೋಜನೆ ಇದೆ ಅಂತ. ಕಣ್ಣು ತೀಕ್ಷ್ಣ ಆದ್ದರಿಂದ ಲಂಕೆನೂ ಕಾಣಿಸ್ತಂತೆ. ಅದು ಎಷ್ಟು ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇರಬೇಕು ನೋಡ್ರಿ. ಆ ಕಣ್ಣಿನಿಂದ ಲಂಕೆಯನ್ನು ಸೆರೆ ಹಿಡಿತದಂತೆ. ಅಲ್ಲಿ ಅಶೋಕವನ, ಶಿಂಶುಪ ವೃಕ್ಷ, ಅದರ ಕೆಳಗಡೆಯಲ್ಲಿ ಸೀತೆ ಕುಳಿತದ್ದು, ಅವಳನ್ನು ಹೇಗೆ ಗೋಳಾಡಿಸ್ತಿದ್ದಾನೆ ರಾವಣ, ಎಲ್ಲ ಕಣ್ಣಿನಲ್ಲಿ ಸೆರೆ ಹಿಡಿತಂತೆ. ಮಧ್ಯದಲ್ಲಿ ಸಮುದ್ರ ದಾಟೋದಾದರೆ ಏನು ವಿಘ್ನಗಳಿದ್ದಾವೆ ಅದೆಲ್ಲ ಸೆರೆ ಹಿಡಿತಂತೆ. ಎಲ್ಲ ಕಪಿಗಳಿಗೆ ಬಂದು ಹೇಳ್ತದೆ, ಕಪಿಗಳೇ, ಸಮುದ್ರ 100 ಯೋಜನೆ ಇದೆ. ಅಶೋಕವನದಲ್ಲಿ ಶಿಂಶುಪ ವೃಕ್ಷದ ಕೆಳಗಡೆಯಲ್ಲಿ ಸೀತೆ ಇದ್ದಾಳೆ. ಸುತ್ತಲೂ ರಾಕ್ಷಸಿಯರನ್ನು ಯೋಜನೆ ಮಾಡಿದಾನೆ ರಾವಣ. ಸಮುದ್ರ ದಾಟೋದು ಸುಲಭ ಇಲ್ಲ, ಬಹಳ ಬಹಳ ವಿಘ್ನಗಳಿದ್ದಾವೆ ಮಧ್ಯದಲ್ಲಿ. ಇಷ್ಟೆಲ್ಲ ಮಾಹಿತಿಯನ್ನು ಸಂಪಾತಿ ಕಪಿಗಳಿಗೆ ಕೊಡ್ತದೆ. ಅಷ್ಟು ದಿನ ಪ್ರಾಯೋಪವೇಶಕ್ಕೆ ಕೊಡೋಣ ಅಂತ ಉಪವಾಸ ಇದ್ದು ಕಪಿಗಳು, ಆ ಉಪವಾಸದಲ್ಲಿ ರಾಮನ ಭಕ್ತಿ ಮಾಡಿ ರಾಮನ ಕಥೆ ಹೇಳಿದರೆ ಸೀತೆ ಸುಳಿವನ್ನು ಸಂಪಾತಿಯ ಮೂಲಕ ರಾಮ ಕೊಡಿಸಿದಂತೆ. ಕಪಿಗಳಿಗೆ ಸೀತೆ ಸುಳಿವು ಕೊಡಿಸಿದ, ಸಂಪಾತಿಗೆ ಸುಟ್ಟೋದ ರೆಕ್ಕೆ ಕೊಟ್ಟ. ಕಪಿಗಳು ಉಪವಾಸ ವ್ರತದಲ್ಲಿದ್ದವರು ಸೀತೆ ಸುಳಿವು ಸಿಕ್ಕ ಮೇಲೆ ಆನಂದ ಪಟ್ಟರಂತ. ಬಾ, ಸೀತೆ ಸುಳಿವು ಸಿಕ್ತಲ್ಲ, ಸುಗ್ರೀವನಿಗೆ ಸುದ್ದಿ ಹೇಳ್ಬೋದು, ನಾವು ಬದುಕಿದ್ವಿ ಅಂತ. ನಮ್ಮ ಬದುಕು ಕಟ್ಟಿಕೊಟ್ಟು ಸಂಪಾತಿ ಅಂತೂ ರಾಮ ನಮ್ಮ ಮೇಲೆ ಅನುಗ್ರಹ ಮಾಡಿದ. ಇದು ಕಪಿಗಳಿಗೆ ಬದುಕು ಕಟ್ಟಿಕೊಟ್ಟ ಕಥೆ ರಾಮಾಯಣ. ಸಂಪಾತಿಗೆ ಸುಟ್ಟು ಹೋದ ರೆಕ್ಕೆಗಳನ್ನು ಚಿಗುರಿಸಿಕೊಟ್ಟ ಕಥೆ ರಾಮಾಯಣ. ನಾವು ನೀವು ಅದೇ ಶ್ರೀರಾಮಾಯಣವನ್ನು ಶ್ರದ್ಧೆಯಿಂದ ರಾಮನನ್ನು ಸ್ಮರಣೆ ಮಾಡಿದರೆ ನಮಗೂ ಕಪಿಗಳಂತೆ ಬದುಕು ಕಟ್ಟಿಕೊಟ್ಟೇ ಕೊಡ್ತಾನೆ ಶ್ರೀರಾಮಚಂದ್ರ. ಯಾರೂ ಯೋಚನೆ ಮಾಡಬೇಕಾಗಿಲ್ಲ. ಅವಶ್ಯವಾಗಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ, ಯಾರನ್ನು ಎಲ್ಲಿ ಯೋಜನೆ ಮಾಡಬೇಕು ಅನ್ನೋದು ಅವನಿಗೆ ಗೊತ್ತಿರ್ತದೆ, ನಾವು ದುಡುಕಬಾರ್ದಷ್ಟೆ. ಅವತ್ತು ನಿಶಾಕರನ ಸಹಾಯದಿಂದ ಸಂಪಾತಿಗೆ ಬದುಕು ಕಟ್ಟಿದಂತೆ ಇವತ್ತು ರಾಮಾಯಣ ಅನ್ನೋ ನಿಶಾಕರ ನಮಗೆ ಸಹಾಯ ಮಾಡ್ತಾನೆ ಅಂತ ಭಾವಿಸಬೇಕು. ಹಾಗೆ ರಾಮಾಯಣದ ಚರಿತ್ರೆಯನ್ನು ನಾವು ನೀವುಗಳು ಶ್ರದ್ಧೆಯಿಂದ ಹೇಳಿದರೆ, ಕೇಳಿದರೆ, ಕಪಿಗಳೆಲ್ಲ ಸಾಯೋಣ ಇನ್ನು ಸಾಕು ಅಂತ ಪ್ರಾಯೋಪವೇಶಕ್ಕೆ ಕೂತವು, ಮತ್ತೆ ಬದುಕುವಂತಾಯಿತು. ಇದು ನಮಗೆ ಕೊಡುವಂಥ ಸಂದೇಶ. ಇದಾದ ಮೇಲೆ ಆ ಕಪಿಗಳೆಲ್ಲ ಸಂಪಾತಿಯ ಮಾತು ಕೇಳಿ, ಸರಿ ಹಾಗಾದರೆ ಸಮುದ್ರಕ್ಕೆ ಹಾರಬೇಕು, ಬೇರೆ ಉಪಾಯ ಇಲ್ಲ, ಯಾರು ಸಮುದ್ರಕ್ಕೆ ಹಾರ್ತಾರೆ, ನಾನು ಎಷ್ಟು ಹಾರ್ತೇನೆ ಅಂತ ಅವರವರೇ ತಮ್ಮ ಬಲವನ್ನು ಹೇಳ್ಕೊಳ್ಳಿ ಅಂತ ಸಭೆಯಲ್ಲಿ ಕಪಿಗಳೆಲ್ಲ ಸೇರಿ ಯೋಚನೆ ಮಾಡಿ ಅವರವರೇ ಹೇಳ್ಕೊಳ್ಳಿ ಅಂತ ಅಂದುಬಿಟ್ರಂತೆ. ಇನ್ನೊಬ್ರು ಹೇಳೋದು ಬೇಡ, ಯಾಕಂದ್ರೆ ಅವ್ರ ಬಲ ಇವ್ರಿಗೆ ಗೊತ್ತಿರಲ್ಲ, ಇವ್ರ ಬಲ ಅವ್ರಿಗೆ ಗೊತ್ತಿರಲ್ಲ, ಮಿಸ್ಗೈಡ್ ಆಗೋದು ಬೇಡ, ಯಾರಿಗೆ ಹಾರ್ಲಿಕ್ಕೆ ಆಗ್ತದೆ ಅವರೇ ಹೇಳ್ಕೊಳ್ಳಿ. ಒಬ್ಬ ಸುಮ್ಮನೆ ಕುಳಿತ, ಹನುಮಂತ ಮಾತ್ರ ಏನು ಮಾತಾಡ್ತಾ ಇರಲಿಲ್ಲ. ಅವರವ್ರ ಬಲ ಅವ್ರು ಹೇಳ್ಕೊಳ್ಳಿ ಅಂತ ಸುಮ್ಮನಾಗಿಬಿಟ್ಟ. ಆವಾಗ ನೀಲ, ಮೈಂದ, ವಿವಿಧ, ತಾರ ಎಲ್ಲರೂ ಹೇಳ್ತಿದ್ರಂತೆ. ಗವ, ಗವಾಕ್ಷ, ಗವಯ, ಎಂಥೆಂಥ ಕಪಿಗಳ್ರಿ, ಒಬ್ಬೊಬ್ಬರು ಸಾಧಾರಣ ಅಲ್ಲ. ಆ ಕಪಿಗಳೆಲ್ಲ ಪ್ರಾರಂಭ ಮಾಡಿದ್ದು 10 ಯೋಜನದಿಂದ ಪ್ರಾರಂಭ ಮಾಡಿದರು. ನಾನು 10 ಯೋಜನ ಹಾರ್ತೇನೆ ಅಂತನ್ನಂತೆ. ಅಲ್ಲೋ 100 ಯೋಜನೆ ಇದೆ, 10 ಯೋಜನ ಅಂತೀಯಲ್ಲೋ, 100 ಯೋಜನ ಹಾರಬೇಕು, 10 ತೊಗೊಂಡು ಏನು ಮಾಡೋಣ? ಇಲ್ಲ, ನಾನು 20 ಅಂತ. 10 ಆಯಿತು, 20 ಆಯಿತು, 30 ಆಯಿತು. ಹೀಗೆ ಅಂಗದ, ತಾರ, ನೀಲ ಅಂತ ಒಬ್ಬ ಕಪಿ, ನೀಲ ಭಾರಿ ಪ್ರಭಾವಶಾಲಿ. ಅವನು ಹೇಳ್ದ, ನಾನು ಸುಮಾರು 80 ಯೋಜನ ಹಾರ್ತೇನೆ ಅಂತಂದಂತೆ.
80 ಹಾರ್ತೇನೆ, ಆದರೆ ವಾಪಸ್ ಬರ್ತೇನೋ ಇಲ್ಲೋ ಅಂತ ಖಾತ್ರಿ ಇಲ್ಲ, ಹಾರಿದ ಮೇಲೆ ಮುಗೀತಷ್ಟೇ ಅಂತಂತ. ಹಿಂಗಾದರೂ ಉಪಯೋಗಕ್ಕೆ ಬರಲ್ಲ. ನೋಡಿ, ಇದೊಂದು ಘಟನೆ ರಾಮಾಯಣದಲ್ಲಿ ಏನು ತೋರಿಸ್ತದೆ ನಮಗೆ. ಮತ್ತೆ ಪುನಃ ಹನುಮಂತನ ಮಹಿಮೆಯನ್ನು, ರಾಮನ ಮಹಿಮೆ, ಹನುಮಂತನ ಮಹಿಮೆ ಮತ್ತೆ ವ್ಯಕ್ತಪಡಿಸ್ತದೆ. ರಾಮನ ಅದ್ಭುತವಾದಂತಹ ಮಹಿಮೆ, ಯಾಕೆ ರಾಮನ ಸ್ಮರಣೆ ಮಾಡೇ ಹನುಮಂತ ಹಾರ್ತಾನೆ. ಹನುಮನ ಬಲ ಎಂಥದ್ದು, ಸ್ವಾಭಾವಿಕವಾದದ್ದು. ಹನುಮ ಎಲ್ಲ ಕಪಿಗಳಿಗಿಂತ ಅತ್ಯುತ್ತಮ ಬಲಶಾಲಿ ಅನ್ನೋದು ಮತ್ತೆ ತೀರ್ಮಾನ ಆಗ್ತದೆ ಈ ಕಥೆಯಿಂದ. ದೇವತೆಗಳಲ್ಲಿ ಆಗುವಾಗ ಬಲದಿಂದಲೇ ಯಾರು ಶ್ರೇಷ್ಠ ಅಂತ ತೀರ್ಮಾನ ಮಾಡ್ತದಂತೆ. ಮನುಷ್ಯರಲ್ಲಾಗುವಾಗ ಜ್ಞಾನದಿಂದ, ದೇವತೆಗಳಲ್ಲಾಗುವಾಗ ಬಲ ಮಾನದಂಡ, ಶ್ರೇಷ್ಠರು ಯಾರು ಅಂತ ತೀರ್ಮಾನ ಮಾಡಲಿಕ್ಕೆ. ಇಲ್ಲಿ 10, 20, 30 ಅಂತ ಯೋಜನೆಗಳನ್ನು ಹೇಳ್ತಾ ಬಂದರು. ಆಗ ನೀಲಮೈಂದ ವಿವಿಧರು ನಾವು 80 ಅಂತಂದರು. 80 ಆದರೂ ಉಪಯೋಗ ಇಲ್ಲ. ಜಾಂಬವಂತ ಅವನು ಸುಮ್ಮನೆ ಕುಳಿತಿದ್ದ, ಬಹಳ ಹಳೇ ಜಾಂಬವಂತ. ತ್ರಿವಿಕ್ರಮಾವತಾರ ಕಾಲದಲ್ಲಿ ಬಂದವನು ಜಾಂಬವಂತ ಅಂದರೆ. ಅವನನ್ನು ಕೇಳಿದರು, ಜಾಂಬವಂತ ಹೇಳು ಅಂತ. ಅವನಂದ, ನಾನು 96 ಹಾರ್ತಿದ್ದೆ ಅನ್ನಂತೆ ನಿಧಾನಕ್ಕೆ. ಆದರೆ ಈಗ ಮತ್ತೆ ಪುನಃ 6 ಕಡಿಮೆ ಆಗಿದೆ, 90 ಹಾರಬಲ್ಲೆ ಅಷ್ಟೇ ಅಂತಂದಂತೆ. ನೋಡಿ, ಗಂತುಂ ಯದಾಥಾತ್ಮಬಲಂ ಸ ಜಾಂಬವಾನ್ ಜಗಾದ ತಸ್ಮಾತ್ ಪುನರಷ್ಟಮಾಂಶಂ ಜಗಾದ. ಅಲ್ಲ, 96 ಹಾರ್ತಿದ್ದೆ ಅಂದೆಲ್ಲೋ, ಮತ್ತ್ಯಾಕೆ ಅದರಲ್ಲಿ ಕಡಿಮೆ ಮಾಡಿದೆ ಅಂದ್ರಂತೆ ಕಪಿಗಳೆಲ್ಲ. 6 ಕಡಿಮೆ ಯಾಕಾಯಿತು? ಅದಕ್ಕೆ ಜಾಂಬವಂತ ತನ್ನ ಕಥೆ ಹೇಳ್ಕೊಳ್ತಾನೆ ಪಾಪ ಸಭೆಯಲ್ಲಿ. ಇಲ್ಲ, ಬಹಳ ಹಿಂದೆ ನಾನು 96 ಹಾರ್ತಿದ್ದೆ. ಆ ವಿಷ್ಣು ಯಾವಾಗ ತ್ರಿವಿಕ್ರಮನಾಗಿ ಅವತಾರ ಮಾಡಿದ, ಬಲಿಚಕ್ರವರ್ತಿಯ ಮನೆಯಲ್ಲಿ 3 ಪಾದ ಭೂಮಿ ಕೇಳಲಿಕ್ಕೆ ಅಂತ ಹೋದ ವಾಮನ, ತ್ರಿವಿಕ್ರಮನಾಗಿ ಬೆಳೆದ. ಆ ರೂಪ ನೋಡಿ ನನಗೆ ಬಹಳ ಆನಂದ ಆಯಿತು ಅಂತಂದಂತೆ. ಬಹಳ ಆನಂದ ಆಯ್ತಂತೆ ತ್ರಿವಿಕ್ರಮ ಅವತಾರ ನೋಡಿ. ಯಾರಿಗಾಗಲ್ಲ ಆನಂದ? ಭಾರೀ ಎತ್ತರ ಬೆಳೆದಿದ್ದರಿ ತ್ರಿವಿಕ್ರಮ. ಇಡೀ ಭೂಮಂಡಲವನ್ನು ವ್ಯಾಪಿಸಿ, ಇಡೀ ಪ್ರಪಂಚವನ್ನು ನಾನು ವ್ಯಾಪಿಸಿದ್ದೇನೆ ಅಂತ ಜಗತ್ತಿಗೆ ತೋರಿಸಿದ್ನಂತೆ. ಅಂಥ ರೂಪ ನೋಡಿ ಜಾಂಬವಂತನಿಗೆ ಬಹಳ ಖುಷಿಯಾಗಿ ಜಗತ್ತಿಗೆ ಈ ರೂಪದ ಬಗ್ಗೆ ಪ್ರಚಾರ ನಾ ಮಾಡ್ತೇನೆ ಅಂತ ಪ್ರಚಾರ ಕೈಗೊಂಡಂತೆ. ಆ ರೂಪದ ಪ್ರಚಾರ ಮಾಡಲಿಕ್ಕೆ ಹೋಗುವಾಗ ಮೇರು ಪರ್ವತದ ಸುತ್ತಲೂ ಕುಣಿತಾ ಕುಣಿತಾ ಕೂಗ್ತಾ ಕೂಗ್ತಾ ಬರ್ತಿದ್ದಂತೆ. ಆ ಮೇರು ಪರ್ವತದ ಒಂದು ಬಂಡೆಗಲ್ಲಿನ ತುದಿ ಇವನ ಮಂಡಿಗೆ ತಾಗಿಬಿಡ್ತದೆ. ಬಲೇರ್ಯದಾ ವಿಷ್ಣುರವಾಪಲೋಕಾನ್ ತ್ರಿಭಿಕ್ರಮೈಃ ನಂದಿವರಂ ಪ್ರಕುರ್ವತ ತದಾ ಮಯಾ ಭ್ರಾಂತಮಿದಂ ಜಗತ್ರಯಂ ಸವೇದನಂ ಜಾನು ಮಮಾಸ ಮೇರುತಃ. ಜಾನು ಅಂದರೆ ಮಂಡಿ ಅಂತ ಅರ್ಥ. 3 ಲೋಕ ಸುತ್ತಿ ತ್ರಿವಿಕ್ರಮಾವತಾರದ ಪ್ರಚಾರ ಕೈಕರ್ಯ ಮಾಡಿದವನು ಜಾಂಬವಂತ ಅಂತ ಹೇಳ್ತದೆ. ಸಾಧಾರಣ ಅಲ್ಲ ಜಾಂಬವಂತ ಅಂದರೆ. ಬರೀ ಭಗವಂತನ ಒಂದು ರೂಪದ ಪ್ರಚಾರಕ್ಕೆ ಇಡೀ ಬದುಕಿಗೆ ಮೀಸಲಿಟ್ಟಿದ್ದಂತೆ ಜಾಂಬವಂತ. ಕೇಳಿದರೆ ಇಂಥ ಕಥೆ ಎಷ್ಟು ಅದ್ಭುತ ನೋಡ್ರಿ. 3 ಲೋಕ ಸುತ್ತಿ ಬಂದ. ತ್ರಿವಿಕ್ರಮನ ಕಥೆನೇ ಹೇಳೋದು ಮುಂದೆ ಹೋಗೋದು, ಕಥೆ ಹೇಳೋದು ಮುಂದೆ ಹೋಗೋದು. ಅದಕ್ಕೆ ತ್ರಿವಿಕ್ರಮನನ್ನು ನಂಬ್ರಿ, ಅವನ ಸ್ಮರಣೆ ಮಾಡ್ರಿ, ಅವನಿಗೆ ಶಿಷ್ಯರಾಗ್ರಿ, ಅವನ ಭಕ್ತರಾಗ್ರಿ ಅಂತ ಹೇಳ್ತಿದ್ದಂತೆ. ಇಷ್ಟು ಮಾಡಿ ಬರ್ತಾ ಇರುವಾಗ ಮೇರು ಪರ್ವತದ ತುದಿ ತಾಗಿಬಿಡ್ತು. ಆವಾಗಿಂದ ಅವನಿಗೆ ಮಂಡಿ ನೋವು ಶುರು ಆಯಿತು, ವೇಗ ಕಡಿಮೆ ಆಯಿತು, ಬಲ ಕಡಿಮೆ ಆಗಿಬಿಡ್ತು. ಇದನ್ನು ಕಥೆ ಹೇಳ್ತಾನೆ ಜಾಂಬವಂತ. ಎಂಥ ಆಶ್ಚರ್ಯ ರಾಮಾಯಣ ನೋಡ್ರಿ. ಎಲ್ಲಿ ತ್ರಿವಿಕ್ರಮಾವತಾರ, ವೈವಸ್ವತ ಮನ್ವಂತರದಲ್ಲಿ ಎಷ್ಟು ಹಿಂದೆ, ಆ ಸಮಯದಲ್ಲಿ ನಾನಿದ್ದೆ, ನನಗೆ ಹೀಗಾಗಿದೆ ಅಂತ ತನ್ನ ಕಥೆ ಹೇಳ್ಕೊಂಡಂತೆ ಜಾಂಬವಂತ. ನಮಗಿದು ಸಂದೇಶ ಕೊಡ್ತದೆ. ಬಹಳ ಜನರಿಗೆ ಮಂಡಿ ನೋವು ಇದೆ, ಇವತ್ತು ಬೆನ್ನೋವು ಇದೆ, ಕಾಲು ನೋವು ಇದೆ, ತಲೆನೋವು ಇದೆ, ಏನು ಹೊಸ ಹೊಸ ನೋವುಗಳಿದ್ದಾವೆ. ಯಾರಿಗೂ ನೋವು ಕಡಿಮೆ ಇಲ್ಲ. ಆದರೆ ಜಾಂಬವಂತನ ಕಥೆ ನೋಡ್ರಿ. ಒಂದು ಭಗವಂತನ ಅವತಾರದ ಪ್ರಚಾರ ಕೈಗೊಂಡಾಗ ನನಗೊಂದು ನೋವಾಗಿದೆ ಅಂತ ಹೇಳಿದ್ದಿದೆ. ಇದು ವಿಚಿತ್ರ, ಇದು ಆಶ್ಚರ್ಯ. ನೋವು ಅನ್ನೋದು ಮನುಷ್ಯನಿಗೆ ದೇಹಕ್ಕೆ ಬರೋದೇ, ಯಾರಿಗೆ ಬರಲ್ಲ?
ಆದರೂ ರಾಮನ ಸೇವೆ ಮಾತ್ರ ನಾ ಮಾಡಬೇಕು ಅಂತ ಬಂದಿದ್ದೇನೆ ಅಂತಾನಂತೆ ಜಾಂಬವಂತ. ಎಷ್ಟು ವಯಸ್ಸಾಗಿದೆ ಜಾಂಬವಂತನಿಗೆ, ಯುಗ ಮನ್ವಂತರಗಳು ಕಳೀತಾ ಇದ್ದಾಗ, ಆದರೂ ಅವನಿಗೆ ರಾಮನ ಸೇವೆ ಮಾಡಬೇಕು ಅನ್ನುವ ಆ ಒಳಗಡೆಯಲ್ಲಿ ಭಕ್ತಿ, ರಾಮಭಕ್ತಿ ನಾವು ಅನುಸಂಧಾನ ಮಾಡಬೇಕು. ಅಷ್ಟು ವಯಸ್ಸಾದರೂ ಮಂಡಿ ನೋವಿದ್ರೂ ರಾಮನ ಸೇವೆ ನಾ ಮಾಡಬೇಕು ಅಂತಾನಂತೆ ಜಾಂಬವಂತ. ನಮ್ಮದು ನೋಡ್ರಿ, ಏನೂ ಆಗಿರಲ್ಲ, ಸ್ವಲ್ಪ ಚೂರೋಚ್ಚಾರೋ ಆಗಿರ್ತದೆ, ಆಗಲೇ ಅಯ್ಯೋ ಮಂಡಿ ನೋವು, ಇನ್ನೇನು ನಮಗೆ ದೇವ್ರ ಪೂಜೆ ಆಗಲ್ಲ, ಪಾರಾಯಣ ಆಗಲ್ಲ, ಭಗವಂತನ ಕಥಾಶ್ರವಣ ಆಗಲ್ಲ, ಏನು ಕೇಳಿದ್ರು ಇಲ್ಲ ನಮಗಾಗಲ್ಲ, ಐ ಆಮ್ ಸೋ ಟಯರ್ಡ್ ಅಂದ್ಬಿಡ್ತಾರೆ ಕೆಲವರಂತೂ. ಇದು ದೇವರ ವಿಷಯದಲ್ಲಿ ಜಾಂಬವಂತ ಜಗತ್ತಿಗೆ ಆದರ್ಶ. ಮಂಡಿ ನೋವು ಇರ್ಬೋದು, ವಯಸ್ಸಾಗಿರ್ಬೋದು, ಆದರೆ ನಾ ಮಾತ್ರ ರಾಮನ ಸೇವೆ ನಿಲ್ಲಿಸಲ್ಲ ಅಂತಿದ್ದಂತೆ. ಇದು ರಾಮಾಯಣ ಹೇಳಿಕೊಡುವ ಮತ್ತೊಂದು ಅದ್ಭುತವಾದ ಸಂದೇಶ. ಆಮೇಲಂತಾನೆ ಜಾಂಬವಂತ, ಈಗ ವೇಗ ಕಡಿಮೆ ಆಯಿತು ನನಗೆ, ಹಾಗಾಗಿ ನಾನು ಅಷ್ಟು ಹಾರ್ತೇನೆ ಅಂತಂದೆ, 96 ಇದ್ದವನು 90ಕ್ಕೆ ಇಳಿಸಿದೆ, ಇದು ನನ್ನ ಶಕ್ತಿ ಅಂತಂದಂತೆ. ಅದರಲ್ಲಿ ಅಂಗದ ಅಂತ ಒಬ್ಬ ಬಂದ. ಅಂಗದನ ಶಕ್ತಿ ತತಃ ಕುಮಾರೋಂಗದ ಆಹ ಚಾಸ್ಮಾತ್ ಶತಂ ಪ್ಲವೇಯಂ ನ ತತೋಭಿಜಾನೇ. ಅಂಗದ ಅಂದರೆ ಬಹಳ ಪ್ರಸಿದ್ಧ. ಅವನು ಬಂದು ಹೇಳ್ತಾನೆ, ನಾನು ವಾಲಿಯ ಮಗ, ನಾನು ಹಾರ್ತೇನೆ, ನಾನು 100 ಹಾರ್ತೇನೆ ಅಂತಂದಂತೆ. 100 ಹಾರ್ತೇನೆ, ಆದರೆ ಹಾರಿದ ಮೇಲೆ ಮುಂದೆ ನನಗೆ ತಲೆ ಓಡಲ್ಲ ಅನ್ನಂತ. ಕೆಲವರು ಹಿಂಗಿರ್ತಾರೆ, 100 ಹಾರ್ತೇನೆ, ಆಮೇಲೆ ನನ್ನ ಕೈಯಲ್ಲಿ ಏನಾಗಲ್ಲ, ಅಷ್ಟೇ. ಇದು ಉಪಯೋಗ ಇಲ್ಲ. ಯಾಕಂದರೆ ಸಂಪಾತಿ ಹೇಳಿದ್ದ, ಹಾರಿದ ಮೇಲೆ ಮತ್ತಲ್ಲಿ ವಿಘ್ನ ಇದೆ ಅಂತಂದಿದ್ದಂತೆ. ಮಧ್ಯದಲ್ಲೂ ಬರ್ತಾವೆ, ಅಲ್ಲೂ ಬರಲಿಕ್ಕಿದೆ ರಾಕ್ಷಸರಿಂದ ಅಂತಂದಿದ್ದ. 100 ಹಾರಿದ್ರೂ ಉಪಯೋಗ ಇಲ್ಲ, 90 ಹಾರಿದ್ರೂ ಉಪಯೋಗ ಇಲ್ಲ, 10, 20 ಅಂತೂ ಲೆಕ್ಕಕ್ಕೆ ಇಲ್ಲ. ಈ ಕಪಿಗಳದ್ದು ಬೇಡವೇ ಬೇಡ ಅಂತ ರಿಜೆಕ್ಟ್ ಮಾಡಿಬಿಟ್ರಂತ. ಇಷ್ಟಾದ ಮೇಲೆ ಮತ್ತೆ ಯಾವ ಕಪಿಗಳಿದ್ದ? ಅಂಗದಂದು ಉಪಯೋಗ ಆಗಲಿ, 100 ಇದ್ರೂ ಉಪಯೋಗ ಇಲ್ಲ. ಯಾಕಂದರೆ ಮಧ್ಯದಲ್ಲಿ ವಿಘ್ನ ಬಂದರೆ, ಅಲ್ಲಿ ಹೋದ ಮೇಲೆ ವಿಘ್ನ ಬಂದರೆ ಎದುರಿಸ್ಬೇಕಲ್ಲ, ಆ ಕೆಲಸ ಅವನಿಂದ ಆಗಲ್ಲ. ಇದೆಲ್ಲ ನೋಡಿದ್ರು ಸಂಪಾತಿ ಹೇಳ್ತು, ಬರೀ 100 ಅಂದರೆ 100 ಅಂತ ಭಾವಿಸಬೇಡಿ, 100 ಸಮುದ್ರ ಇರೋದಷ್ಟೇ 100 ಯೋಜನ. ಸಮುದ್ರ ದಾಟಿ ಮತ್ತೆ ಒಳಗೆ ಹೋಗಬೇಕಾಗ್ತದೆ, ಲಂಬ ಪರ್ವತದ ಮೇಲೆ ಶಿಖರ ಹತ್ತಬೇಕು, ಆಮೇಲೆ ಲಂಕೆ ಒಳಗೆ ಹೋಗಬೇಕು, ರಾಕ್ಷಸರನ್ನು ಎದುರಿಸಬೇಕಾಗ್ತದೆ. ಇಷ್ಟೆಲ್ಲ ಇದೆ, ಬರೀ 100 ಹಾರ್ತೇನೆ ಅಂದರೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಡ್ತು. ಆಗ ಜಾಂಬವಂತ ಎಲ್ಲರ ಮುಖ ನೋಡಿ ಕಪಿಗಳಿಗೆ ಹೇಳ್ತಾನೆ, ನೀವು ಯಾರೂ ಈ ಕೆಲಸದಲ್ಲಿ ಸಮರ್ಥರಲ್ಲ. ಸೀತಾಪತಿ ರಾಮಚಂದ್ರ ಯಾಕೆ ದಕ್ಷಿಣ ದಿಕ್ಕಿನಲ್ಲಿ ನಮ್ಮನ್ನು ಕಳಿಸಿ ಹನುಮಂತನ ಜೊತೆ ಮಾಡ್ದ ಅಂತ ಈಗ ನನಗೆ ಅನ್ನಿಸ್ತಾ ಇದೆ. ನಾವೆಲ್ಲ ಬಲ ಹೇಳ್ಕೊಂಡ್ವಿ, ನಮ್ದಿಷ್ಟೇ. ಈಗ ನಮ್ಮೆಲ್ಲರನ್ನ ಬದುಕಿಸುವಂಥ ಒಬ್ಬನು ನಮ್ಮ ಮಧ್ಯದಲ್ಲಿರುವವ ಅಂದರೆ ಹನುಮಂತ ಅಂತಂದ್ರಂತೆ. ಅವನೊಬ್ಬನೇ ಮಾಡಬಲ್ಲ, ಅವನು ಮನಸ್ಸು ಮಾಡಬೇಕು, ಅವನನ್ನು ಉತ್ಸಾಹ ಬರೋ ಹಾಗೆ ಮಾಡಬೇಕು, ಅವನನ್ನು ನಾವು ಬೇಡಬೇಕು ನಮ್ಮ ಬದುಕಿಗಾಗಿ ಅಂತ ಹೇಳಿದ್ನಂತೆ ಜಾಂಬವಂತ. ಆಗ ಎಲ್ಲ ಕಪಿಗಳು ಸೇರಿ ಅವನನ್ನು ಸ್ತೋತ್ರ ಮಾಡ್ತಾರೆ. ಹನುಮಂತ ಅಲ್ಲಿವರೆಗೂ ಯಾರ ಜೊತೆಯಲ್ಲೂ ಮಾತಿಲ್ಲ, ಕಥೆ ಇಲ್ಲ, ಬಲ ಹೇಳ್ಕೊಳ್ಳೋದು ಅಂತಿಲ್ಲ, ಇನ್ನೊಬ್ಬರು ಬಲ ಹೇಳಿದ್ರಲ್ಲ ಅಂತ ನಗಚಾಟಿಕೆ ಮಾಡಲಿಲ್ಲ, ಸುಮ್ಮನೆ ಶ್ರೀರಾಮ 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 ಅಂತಿದ್ನಂತೆ. ಉಕ್ತ್ವಾ ಸಯಿತ್ಥಂ ಪುನರಾಹ ಸೂನುಂ ಪ್ರಾಣಸ್ಯ ನಿಸ್ಸೀಮ ಬಲಂ ಪ್ರಶಂಸಯನ್ ತ್ವಮೇಕ ಏವಾತ್ರ ಪರಂ ಸಮರ್ಥಃ ಕುರುಷ್ವ ಚೈತತ್ ಪರಿಪಾಹಿ ವಾನರಾನ್. ತ್ವಮೇಕ ಏವಾತ್ರ ಪರಂ ಸಮರ್ಥಃ, ನೀನೊಬ್ಬನೇ ಈ ಕೆಲಸ ಮಾಡಲಿಕ್ಕೆ ಸಮರ್ಥ, ನಾವ್ಯಾರೂ ಅಲ್ಲ. ನೀನು ಮಾಡಿ ನಮ್ಮನ್ನು ರಕ್ಷಣೆ ಮಾಡಬೇಕಷ್ಟೇ. ಪರಿಪಾಹಿ ವಾನರಾನ್, ನಮ್ಮನ್ನು ರಕ್ಷಿಸು ನೀನು ಅಂತ ಕಪಿಗಳ ಮುಖಂಡನಾಗಿ ಜಾಂಬವಂತ ಕೇಳ್ಕೊಂಡ. ಆಗ ಕಪಿಗಳ ಮುಖ ನೋಡಿ ಅವರದೆಲ್ಲ ಅಶಕ್ತಿಯನ್ನು ತೋರಿಸಿ
ಆಮೇಲೆ ಹನುಮಂತ ಸರಿ ನಾನೇ ಆ ಕೆಲಸ ಮಾಡ್ತೇನೆ ಅಂತ ಎದ್ದು ನಿಲ್ತಾನೆ. ರಾಮಾಯಣ ಹೇಳ್ತದೆ, ಯಾಕೆ ಮೊದಲೇ ಹನುಮಂತ ತಾನೇ ಉತ್ಸಾಹ ತೋರಿ ನಾನು ಹೋಗ್ತೇನೆ ಅಂತ ಹೋಗ್ಬೋದಾಗಿತ್ತಲ್ಲ, ಯಾಕೆ ಹಾಗೆ ಮಾಡಲಿಲ್ಲ? ಅದಕ್ಕೆ ಹೇಳ್ತಾರೆ, ಉತ್ಸಾಹ ಹನುಮನೇ ತೋರಿದ್ರೆ ರಾಮನ ಕೆಲಸದಲ್ಲಿ ಮಾಡ್ತಿದ್ದ, ಹನುಮ ಮಾಡ್ಕೊಂಡು ಬರ್ತಿದ್ದ, ಹಾರ್ತಿದ್ದ, ಹೋಗ್ತಿದ್ದ, ಕೆಲಸ ಮಾಡ್ತಿದ್ದ, ಬರ್ತಿದ್ದ. ಆದರೆ ಕೆಲವ್ರ ಸ್ವಭಾವ ಏನು ಅಂದರೆ, ಎಲ್ಲ ಕೆಲಸ ಮುಗಿದ ಮೇಲೆ ಅಂತಾರೆ, ನಾವು ಮಾಡ್ತಿದ್ವಿ, ಅದೇ ನೀವು ಮಾಡ್ತಿದ್ರಲ್ಲ ಅಂತ ನಾವು ಬಿಟ್ವಿ ಅಷ್ಟೇ ಅಂತಾರೆ. ಅಲ್ಲಿ ಒಳಗಡೆ ಸ್ವತಃ ಬಲ ಇರಲ್ಲ, ಆದರೆ ಬಾಯಿ ಮಾತು ಅನ್ನೋದು ಬಿಡಲ್ಲ. ನಮ್ಮ ಮನೆಗಳಲ್ಲೂ ಇಂಥ ಘಟನೆ ಸಾಕಷ್ಟು ಕಡೆ ನಡೀತಿರ್ತದೆ. ನಾವೆಲ್ಲ ಮಾಡಿದ ಮೇಲೆ ಅಂತಾರೆ, ಏನು ಅಂದರೆ ನಾವು ಮಾಡೋಣ ಅಂತಿದ್ವಿ, ನೀವು ಮಾಡ್ತಿದ್ರಲ್ಲ ಅಂತ ನಾವು ಬಿಟ್ವಿ ಅಂತಂತಾರೆ. ಎಷ್ಟು ದುಃಖ ಆಗ್ತದೆ ಆವಾಗ, ಎಷ್ಟು ಸಿಟ್ಟು ಬರ್ತದೆ. ಹೀಗೆಲ್ಲ ನಡೆಯೋ ಪ್ರಸಂಗಗಳು ಬಹಳ. ಅದನ್ನೇ ಹನುಮಂತ ಯೋಚನೆ ಮಾಡಿದ. ಮೊದಲೇ ನಾನು ಉತ್ಸಾಹ ತೋರಿ ಹಾರೋಣ, ಎಲ್ಲ ರಾಮನ ಕೆಲಸ ಮಾಡ್ಕೊಂಡು ಬರೋಣ, ಸೀತೆಯನ್ನು ಕಂಡು ಬರೋಣ, ಆಮೇಲೆ ಕಪಿಗಳ ಮನಸ್ಸಿನಲ್ಲಿ ಉಳ್ಕೊಂಡ್ಬಿಡ್ತಿತ್ತು. ನಾವು ಮಾಡೋಣ ಅಂತಿದ್ವಿ, ಹನುಮಂತ ಮಾಡಿದ್ನಲ್ಲ ಅಂತ ಸುಮ್ಮನೆ ಬಿಟ್ವಿ. ಹಿಂಗೊಂದು ಪೇಪರ್ನಲ್ಲಿ ಸ್ಟೇಟ್ಮೆಂಟ್ ಹಾಕ್ಸಿದ್ರೆ ಕೆಲವರೆಲ್ಲ ಮಾಡೋ ತನಕ ಸುಮ್ಮನೆ ಇರ್ತಾರೆ, ನೋಡ್ತಾ ಸುಮ್ಮನೆ ಬೇಕಂತಲಿ. ಅವರೆಲ್ಲ ಮಾಡಿ ಮುಗಿಸಿದ ಮೇಲೆ ಅಂತಾರೆ, ನಮಗೆ ಕೊಟ್ಟಿದ್ರೆ ನಾವು ಮಾಡ್ತಿದ್ವಿ, ಹಿಂಗಂದ್ಬಿಡ್ತಾರೆ. ಅದಕ್ಕೆ ಹನುಮಂತ ಉತ್ಸಾಹ ಬೇಕಾದಷ್ಟಿದ್ರೂ ಶಕ್ತಿ ಬಲ ಯಾವುದನ್ನು ತೋರುಗೊಡದಂತೆ ಶ್ರೀರಾಮ ಜಪ ಮಾಡ್ತಾ ಇದ್ದಂತೆ. ಆಗಲಿ ಅವ್ರದೆಲ್ಲ ಕಪಿಗಳದ್ದೆಲ್ಲ ಆಗಲಿ ಮೊದಲೇ. ತೇಷಾಂ ಅಶಕ್ತಿಂ ಪ್ರಕಟಾಂ ವಿಧಾಯ ಇತೀರಿತೋಸೌ ಹನುಮಾನ್ ನಿಜೇಪ್ಸಿತಂ ತೇಷಾಂ ಅಶಕ್ತಿಂ ಪ್ರಕಟಾಂ ವಿಧಾಯ. ಎಲ್ಲರ ಬಾಯಲ್ಲಿ ತಮ್ಮ ಬಲ ಎಲ್ಲ ಪ್ರಕಟ ಆಯಿತು. ನಾವು ಅಶಕ್ತರು ಅಂತ ಅವರವರಿಗೆ ಮನವರಿಕೆ ಆಯಿತು. ಈ ಕಾರ್ಯದಲ್ಲಿ ಒಬ್ಬನೇ ಸಮರ್ಥ ಅಂತ ಅವರಾಗಿ ಹನುಮಂತನನ್ನು ಬೇಡೋ ಹಾಗಾಯಿತು. ಆಮೇಲೆ ಹನುಮಂತ ಎದ್ದು ನಿಂತಂತ. ಆಯ್ತು, ಹಾಗಾದ್ರೆ ನಿಮ್ಮ ಕೈಯಲ್ಲಿ ಯಾರ ಕೈಯಲ್ಲೂ ಆಗಲ್ಲ. ಯೋಚನೆ ಮಾಡ್ರಿ ಶ್ರೀರಾಮಚಂದ್ರ, ಇದೆಲ್ಲ ಗೊತ್ತಿದ್ರೂ ನಿಮ್ಮನ್ನು ಸೀತೆಯನ್ನು ಹುಡುಕಿಸ್ಲಿಕ್ಕೆ ಕಳಿಸಿದಾನಂತೆ. ಯಾಕೆ? ಅವರಿಗೆ ಪುಣ್ಯ ಬರಲಿ ಅಂತಷ್ಟೇ. ಕೆಲಸ ಅವ್ರ ಕೈಯಲ್ಲಿ ಇದು ಆಗಲ್ಲ ಅಂತ ಗೊತ್ತಿದ್ರೂ ಅವರಿಗೂ ಪುಣ್ಯ ಕೊಡಬೇಕು ಅನ್ನೋ ಕರುಣೆ ಇದೆಯಲ್ಲ, ಇದು ರಾಮಚಂದ್ರನ ಅಪಾರವಾದ ಕರುಣೆ. ಮನುಷ್ಯ ಅರ್ಥೈಸ್ಕೊಳ್ಬೇಕಾದ ಬಹುದೊಡ್ಡ ಸಂಗತಿ ಇದು. ಸರ್ವಜ್ಞನಾದ ಪರಮಾತ್ಮ ಆಗದೇ ಇದ್ರೂ ಆಗಲ್ಲ ಅಂತ ಗೊತ್ತಿದ್ರೂ ಅವರನ್ನು ಆ ಕಾರ್ಯದಲ್ಲಿ ಯಾಕೆ ಕಳಿಸ್ತಿರ್ತಾನೆ ಅಂದರೆ, ಅವರಿಗೆ ಆ ಕಾರ್ಯದಲ್ಲಿ ಪ್ರಯತ್ನದಿಂದಲೇ ಪುಣ್ಯ ಬರ್ತಿರ್ತದಂತೆ. ಇದು ನಾವಿವತ್ತು ಅರ್ಥೈಸ್ಕೊಳ್ಬೇಕು. ಆ ಪುಣ್ಯವನ್ನಾದರೂ ಶೇಖರಿಸಿ ಇಟ್ಟುಕೊಂಡ್ರೆ ಅದು ಬೇರೆ ಬೇರೆ ಕೆಲಸಕ್ಕೆ ಉಪಯೋಗ ಆಗ್ತದಂತೆ. ನಾವಿವತ್ತೆಲ್ಲ ಆ ಒಂದು ಮೆಂಟಾಲಿಟಿಯನ್ನು ಕಳ್ಕೊಂಡು ಬಿಟ್ಟಿದ್ದೇವೆ. ಮನುಷ್ಯನಿಗೆ ಹಣವನ್ನು ಹೇಗೆ ದುಡಿದಿಡಬೇಕು, ಅಸೆಟ್ ಪ್ರಾಪರ್ಟಿ ಹೇಗೆ ಮಾಡಬೇಕು, ಇವೆಲ್ಲ ಹೇಗೆ ಗೊತ್ತಾಗ್ತಾ ಇದೆ, ಅಸೆಟ್ ಮಾಡಬೇಕು ಅಂತ ಹೇಗೆ ಗೊತ್ತಾಗ್ತಾ ಇದೆ. ಹಾಗೆ ಒಂದು ವಂಚನೆ ಮಾಡ್ಕೋತಿದ್ದೇವೆ ನಮಗೆ ನಾವು. ಏನು ಅಂದರೆ, ಸ್ಥಿರಾಚರ ಆಸ್ತಿಗಳನ್ನು ಮಾಡದಂತೆ ಸ್ಥಿರವಾದ ಪುಣ್ಯವನ್ನು ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಇದು ರಾಮಾಯಣ ಮಹಾಭಾರತಗಳು ಮನುಷ್ಯನಾಗುವಂತ ತಿದ್ದೋದಲ್ದೇನೆ ಮನುಷ್ಯನನ್ನು ಪುಣ್ಯಜೀವಿಯಾಗುವಂತ ತಿದ್ದಲಿಕ್ಕೆ ಹೊರಟಿದ್ದಾರೆ. ನೀನು ಪ್ರಾಪರ್ಟಿ ಮಾಡ್ತೀಯ ಅಂದರೆ ಅಸೆಟ್ ಮಾಡಿಡ್ತೀಯ, ಸ್ಥಿರಚರ ಆಸ್ತಿಗಳನ್ನು ಮಾಡ್ತೀಯ, ನೀನು ಅನುಭವಿಸ್ತೀಯೋ ಬಿಡ್ತೀಯೋ ನಿನಗೇ ಗೊತ್ತಿಲ್ಲ, ಆದರೂ ಮಾಡಿಡ್ತೀಯ. ಇಲ್ಲೇ ಮಾಡಬೇಕು, ಮಾಡಲಿ, ಬೇಡ ಅನ್ನಲ್ಲ. ಆದರೆ ಪುಣ್ಯ ಮಾಡಿಟ್ತೀಯ ಅಂತ ಕೇಳ್ತದೆ ರಾಮಾಯಣ. ಪುಣ್ಯ ಮಾಡಿಟ್ತೀಯ, ಅತಿ ಹೆಚ್ಚು ಪುಣ್ಯ ಮಾಡಿಡು. ಅನೇಕ ಸಂದರ್ಭಗಳಲ್ಲಿ ಅದು ನಿನಗೆ ಉಪಯೋಗಕ್ಕೆ ಬರಲಿಕ್ಕೆ ಶುರು ಆಗ್ತದೆ. ಹಾಗಾಗಿ ಮನುಷ್ಯ ಅದರಿಂದ ವಂಚನೆ ಮಾಡ್ಕೊಳ್ತಾ ಇದ್ದಾನೆ. ತನಗೆ ಅವಕಾಶ ಇದೆ, ಪುಣ್ಯ ಮಾಡಲಿಕ್ಕೆ ಅವಕಾಶ ಇದ್ದಾಗಲೂ ಮಾಡಲಿಕ್ಕೆ ಅವಕಾಶ ಇದ್ದು ಮಾಡದೇನೆ ವಂಚನೆ ಮಾಡ್ಕೊಳ್ತಾನೆ. ಯೋಚನೆ ಮಾಡಬೇಕಾದದ್ದೇ ಈ ರಹಸ್ಯವನ್ನು. ನಾವು ಬದುಕಿನಲ್ಲಿ ನಮ್ಮ ದೇಹ ಬಿಟ್ಟೋದ ಮೇಲೆ ನಮ್ಮ ಹಿಂದೆ ಸಾಗೋದು ಕೇವಲ ಪುಣ್ಯ ಮಾತ್ರ. ನಮ್ಮ ವಾಹನ ನಮ್ಮ ಜೊತೆಯಲ್ಲಿ ಬರಲ್ಲ,
ನಾವು ಮನೆಯಲ್ಲಿ ಸಾಕಿದಂತಹ ಪ್ರಾಣಿಗಳು ನಮ್ಮ ಜೊತೆಯಲ್ಲಿ ಬರಲ್ಲ. ನಮ್ಮ ಮಕ್ಕಳು ಅವ್ರು ಯಾರೂ ನಮ್ಮ ಜೊತೆಯಲ್ಲಿ ಬರಲ್ಲ. ನಾವು ಬೀರುವಿನಲ್ಲಿ ತೆಗೆದಿಟ್ಟಂಥ ಬಂಗಾರದ ವಸ್ತು ಅದು ನಮ್ಮ ಜೊತೆಯಲ್ಲಿ ಬರಲ್ಲ, ಯಾವುದು ಬರಲ್ಲ. ಬ್ಯಾಂಕ್ನಲ್ಲಿಟ್ಟ ಬ್ಯಾಲೆನ್ಸ್ ನಮ್ಮ ಜೊತೆಯಲ್ಲಿ ಬರಲ್ಲ. ನಮ್ಮ ಜೊತೆಯಲ್ಲಿ ಬರೋದು ಕೇವಲ ಪುಣ್ಯ ಮಾತ್ರ ಅಂತದ ಶಾಸ್ತ್ರ. ಅದನ್ನು ಮಾಡಲಿಕ್ಕೆ ಅವಕಾಶ ಮಾಡಿರ್ತಾನೆ ಭಗವಂತ. ಮಾಡಿ ನಾವು ಅದನ್ನು ಎಷ್ಟೆಷ್ಟು ಬ್ಯಾಲೆನ್ಸ್ ಉಳಿಸ್ಕೊಳ್ತಾ ಬರ್ತೇವೆ. ಇಂಥ ಮಹಾರೋಗಗಳು ಬಂದಾಗ ಆ ಪುಣ್ಯ ಉಳಿದಿದ್ರೆ ಯಾರು ಬೇಕಾದರೂ ನಾವು ಬದುಕಿಸೋ ಶಕ್ತಿ ಪಡ್ಕೋತೇವಂತೆ. ಪುಣ್ಯ ಇಲ್ದಿದ್ದಾಗ ಯಾರನ್ನೂ ಉಳಿಸ್ಕೊಳ್ಳೋ ಶಕ್ತಿ ನಮ್ಮ ಕೈಯಲ್ಲಿ ಇರಲ್ಲಂತ. ಇದನ್ನು ದೇವರು ಅವಕಾಶ ಕೊಟ್ಟು ಮಾಡಲಿಲ್ಲ ಅಂತ ನಮ್ಮನ್ನೇ ಕೇಳೋ ಹಾಗಾಗಿಬಿಟ್ಟಿದೆ. ಇದೆಲ್ಲ ಯೋಚನೆ ಮಾಡಬೇಕು. ಹಾಗಾಗಿ ಕಪಿಗಳ ಕಥೆಯಲ್ಲಿ ಗೊತ್ತು ರಾಮನಿಗೆ ಅವರವ್ರ ಶಕ್ತಿ ಎಷ್ಟು, ಅವ್ರು ಏನು ಮಾಡ್ತಾರೆ, ಅವರಿಗೆ ಆಗಲ್ಲ. ಸೀತೆ ಅವ್ರ ಕೈಯಲ್ಲಿ ಸ್ವತಂತ್ರವಾಗಿ ಅವರು ಹುಡುಕಿದ್ರೆ ಸಿಗಲ್ಲ, ಗೊತ್ತು. ಹನುಮನೊಬ್ಬನೇ ಮಾಡ್ತಾನೆ ಅಂತ ಗೊತ್ತು. ಆದರೂ ಕಪಿಗಳನ್ನು ಕಳಿಸಿದ್ದಂತೆ. ಯಾಕೆ ಅಂದರೆ ಅಷ್ಟು ಪಾಲ್ಗೊಂಡದ್ದಕ್ಕೆ ಅವರಿಗೆ ಪುಣ್ಯ ಕೊಡ್ತೇನೆ ಅಂತ ಅನ್ನಂತೆ. ಇದೇ ಯೋಚನೆ ಮಾಡ್ರಿ. ಆ ಪುಣ್ಯ ಕೊಡಬೇಕು, ಅವರಿಗೂ ಅದು ಆಸೆ. ನಾವು ಪುಣ್ಯ ಪಡಿಬೋದಲ್ಲ. ಯಾಕೆ ಪುಣ್ಯದ ಅಸೆಟ್ ಇದೆಯಲ್ಲ, ಅದು ಯಾವ ಜನ್ಮಕ್ಕಾದರೂ ನಮ್ಮ ಜೊತೆಯಲ್ಲಿ ಬರ್ತದೆ. ಆ ಲೋಭ ಅವರಿಗೂ ಇತ್ತು. ಅದಕ್ಕೆ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಬಂದಿದ್ದಾರೆ ಎಲ್ಲರೂ. ಹನುಮಂತ ಎಲ್ರಿಗೂ ಆ ರೀತಿ ಭಾವ ಇದ್ದದ್ದನ್ನು ನೋಡಿ, ಸರಿ ಹಾಗಾದರೆ ನಿಮ್ಮದೆಲ್ಲ ಇಷ್ಟೇ ಶಕ್ತಿ, ನಾನೇ ನನ್ನ ರಾಮನ ಸೇವೆ ಮಾಡ್ತೇನೆ ಅಂತ ತನ್ನ ದೇಹವನ್ನು ಬೆಳೆಸಿದ ಅಂತ ಹೇಳ್ತದೆ. ಅವರ್ಧತಾಶು ಪ್ರವಿಚಿಂತ್ಯ ರಾಮಂ ಸುಪೂರ್ಣ ಶಕ್ತಿಂ ಚರಿತೋಸ್ತದಾಜ್ಞಾಂ. ಆ ರಾಮನ ಆದೇಶವನ್ನು ಮನಸ್ಸಿಗೆ ತಂದುಕೊಂಡು ರಾಮನ ಸ್ಮರಣೆ ಮಾಡ್ತಾ ಷಡ್ಗುಣೈಶ್ವರ್ಯ ಪೂರ್ಣನಾದ ಶ್ರೀಹರಿಯನ್ನು, ರಾಮ ನೀನೇ ನನ್ನನ್ನು ರಕ್ಷಣೆ ಮಾಡ್ತೀ ಅಂತ ನಮಸ್ಕರಿಸಿ ದೇಹ ಬೆಳೆಸಿ ಸಮುದ್ರವನ್ನು ಹಾರ್ತಾ ಇದ್ದಾನಂತೆ, ಲಂಕೆಗೆ ಹೋಗೋಣ ಅಂತ. ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ ನತ್ವಾಲಿಲಂಘೈಷುರರ್ಣವಮುತ್ಪಪಾತ ನಿಷ್ಪೀಡ್ಯತಂ ಗಿರಿವರಂ ಪವನಸ್ಯ ಸೂನುಃ. ರಾಮನನ್ನು ನಮಸ್ಕರಿಸಿ ಆ ಸಮುದ್ರ ಹಾರಬೇಕು ಅಂತಾದಾಗ ಸಮುದ್ರ ಹಾರುವ ಮುನ್ನ ಒಂದು ಬೆಟ್ಟದ ಮೇಲೆ ನಿಂತಿದ್ದಂತೆ ಹನುಮಂತ. ಆ ಬೆಟ್ಟಕ್ಕೆ ಮಾಹೇಂದ್ರ ಅಂತ ಕರೀತಾರೆ, ಮಹೇಂದ್ರ ಪರ್ವತ. ಆ ಪರ್ವತವನ್ನು ಪಾದದಿಂದ ಜೋರಾಗಿ ತಳ್ಳಿದ್ದಂತೆ ಭೂಮಿ ಒಳಗೆ. ಹೇಗಿರಬೇಕು ನೋಡ್ರಿ, ಹನುಮಂತ 100 ಯೋಜನ ಎತ್ತರ ಬೆಳೆದಿದ್ದಾನೆ. ರಾಮನ ಸ್ಮರಣೆ ಮಾಡ್ತಾ ಮಾಡ್ತಾ ಬೆಳೆದಂತೆ. ದೇವರ ಸ್ಮರಣೆ ಮಾಡಿದವರಿಗೆ ಬೆಳವಣಿಗೆನೇ ಮತ್ತೆ ಯಾವಾಗಲೂ. ದೇವರನ್ನು ಮರೆತವರಿಗೆ ಬೆಳವಣಿಗೆ ಇಲ್ಲ ಅಷ್ಟೆ. ಅದನ್ನೇ ಹನುಮ ತೋರಿಸ್ತಾನೆ. ಕಾರ್ಯ ಮಾಡಬೇಕು, ಕಾರ್ಯ ಸಿದ್ಧಿಸಬೇಕು. ಬರೋ ವಿಘ್ನಗಳೆಲ್ಲ ಮಧ್ಯದಲ್ಲಿ ಬರೋದನ್ನು ನಾವು ಮೇಲಿಂದ ಮೇಲೆ ವಿಘ್ನ ಬರ್ತಾವೆ, ಇಲ್ಲ ಅಂತಲ್ಲ. ಅದನ್ನು ತಡಿಬೇಕಾದರೆ ಶಕ್ತಿ ಬೇಕು. ಆ ತಡೆಯುವ ಶಕ್ತಿ ಬರಬೇಕು. ಹಾಗೂ ನಾವು ಜೀವನದಲ್ಲಿ ಬೆಳವಣಿಗೆ ಆಗಬೇಕು. ಈ ಭಾವ ಇದ್ದರೆ ಸ್ಮರಣೆಯನ್ನು ರಾಮನ ಸ್ಮರಣೆಯನ್ನು ಬಿಡದಂತೆ ಮಾಡಬೇಕು. ಇದು ಹನುಮಂತ ತಾನೊಬ್ಬ ರಾಮಭಕ್ತನ ಮುಖಂಡನಾಗಿ ಎಲ್ಲರಿಗೆ ಸಂದೇಶ ಕೊಡ್ತಾನೆ. ನಿಮ್ಮ ಬೆಳವಣಿಗೆ ಹಿಂದೆ ರಾಮನ ಸ್ಮರಣೆ ಇರಲಿ. ನೀವು ಮಾಡಲಿಕ್ಕೆ ಹೊರಟಿರೋ ಕಾರ್ಯ ಮಧ್ಯದಲ್ಲಿ ವಿಘ್ನ ಬಂದರೂ ಅದನ್ನು ತಡೆ ಒಡ್ಡಿ ನೀವು ಆ ಕಾರ್ಯ ಸಾಧಿಸಬೇಕಾದ್ರೆ ರಾಮನ ಸ್ಮರಣೆ ಮಾಡಿರಿ. ಹೀಗೆ ರಾಮನ ಸ್ಮರಣೆ ಮಾಡ್ತಾ ಆ ಹನುಮಂತ ಬೆಳೆದು ಸಮುದ್ರ ಹಾರುವಾಗ ಬೆಟ್ಟವನ್ನು ಪಾದದಿಂದ ಜೋರಾಗಿ ಕೆಳಗೆ ತಳ್ಳಿದ್ನಂತೆ. ಆ ಮಾಹೇಂದ್ರ ಪರ್ವತ ಭೂಮಿ ಒಳಗೆ ಹೋಗಿ ಮತ್ತೆ ಮೇಲ್ ಬಂತಂತೆ ಒಂದು ಕ್ಷಣದಲ್ಲಿ. ಹೇಗಿತ್ತು ಅಂತ ವರ್ಣಿಸ್ತಾರೆ. ನತ್ವಾಲಿಲಂಘೈಷುರರ್ಣವಮುತ್ಪಪಾತ ನಿಷ್ಪೀಡ್ಯತಂ ಗಿರಿವರಂ ಪವನಸ್ಯ ಸೂನುಃ. ತಂ ನಿಷ್ಪೀಡ್ಯ, ಬೆಟ್ಟವನ್ನು ತಳ್ಳಿ ಮೇಲುಗಡೆಗೆ ಹನುಮಂತ ಹಾರಿದ್ನಂತೆ. ಆ ಬೆಟ್ಟ ತಳ್ಳಿದಾಗ ಸಮುದ್ರದಲ್ಲಿದ್ದ ಜಲಚರ ಪ್ರಾಣಿಗಳೆಲ್ಲ ಮೇಲೆ ಬಂತಂತ ಒಂದ್ಸಲಿ.
ಇಂಥ ಘಟನೆನೇ ನಡೆದಿಲ್ಲ, ಯಾರೂ ನೋಡಿಲ್ಲ, ಊಹಿಸಿಲ್ಲ, ಕಂಡಿಲ್ಲ. ದೇವತೆಗಳೆಲ್ಲ ಆಕಾಶದಲ್ಲಿ ಬಂದು ನೋಡ್ತಾ ಇದ್ದಾರೆ, ಕೆಳಗಡೆ ಕಪಿಗಳು ಸುತ್ತುವರೆದಿದ್ದಾರೆ. ಆಂಜನೇಯ ಎತ್ತರ ಬೆಳೆದಿದ್ದಾನೆ, ಬೆಟ್ಟ ತಳ್ಳುತ್ತಾನೆ, ಆಕಾಶಕ್ಕೆ ಹಾರ್ತಾನಂತೆ. ಇನ್ನೊಬ್ಬ ಸೂರ್ಯ ಕಂಡ ಕಾಣಿಸ್ತಿದ್ದ ಅಂತ ವಾಲ್ಮೀಕಿ ಋಷಿಗಳು. ಹಾರುವಾಗಲೇ ಸೂರ್ಯಾಸ್ತ ಆಗ್ತಾ ಇತ್ತು. ಒಂದೆಡೆ ಬೆಟ್ಟದ ಕಡೆ ಯೋಚನೆ ಮಾಡ್ರಿ, ಕನ್ಯಾಕುಮಾರಿ ಹತ್ರ ಮಾಹೇಂದ್ರ ಪರ್ವತ ಬರ್ತದೆ. ಇವತ್ತಿನ ಕನ್ಯಾಕುಮಾರಿ ಎಲ್ರಿಗೂ ಪ್ರಸಿದ್ಧ. ಕನ್ಯಾಕುಮಾರಿಯಿಂದ ಶುಚೀಂದ್ರಂ ಅಂತ ಒಂದು ಕ್ಷೇತ್ರ, ಅದರ ಮಧ್ಯದಲ್ಲಿ ಮಾಹೇಂದ್ರ ಅಂತ ಬೆಟ್ಟ ಇದೆ. ಇವತ್ತಿಗೂ ಇದೆ ಆ ಬೆಟ್ಟ. ಇದೇ ಭಾರತದಲ್ಲೇ ನಡೆದ ಘಟನೆಗಳಿವೆಲ್ಲ. ಇದೇ ದಕ್ಷಿಣ ಭಾರತದಲ್ಲಿ ನಡೆದ ಘಟನೆ. ರಾಮ ಉತ್ತರ ಭಾರತದವ, ಆದರೆ ಹನುಮ ದಕ್ಷಿಣ ಭಾರತದವ. ರಾಮನ ಪತ್ನಿಯನ್ನು ಹುಡುಕಿಸಿಕೊಡ್ಲಿಕ್ಕೆ ದಕ್ಷಿಣ ಭಾರತದ ಹನುಮಂತನ ಕೈಂಕರ್ಯನೇ ಬಹಳ ದೊಡ್ಡದು. ದಕ್ಷಿಣ ಭಾರತದ ಕನ್ಯಾಕುಮಾರಿ ಹತ್ತಿರದಲ್ಲಿ ಮಾಹೇಂದ್ರ ಪರ್ವತ. ಆ ಪರ್ವತವನ್ನು ಪಾದದಿಂದ ತಳ್ಳಿದರೆ ಭೂಮಿ ಒಳಗೆ ಹೋಗಿ ಮತ್ತೆ ಮೇಲೆ ಬಂತಂತೆ ಬೆಟ್ಟ. ಹೆಂಗಿತ್ತು ಅದು ಅಂದರೆ, ಭೂಮಿಯ ಮಗಳೇ ಸೀತೆ, ಅವಳನ್ನು ನೋಡಬೇಕು ಅಂತ ಹನುಮಂತ ಹೋಗ್ತಿದ್ದಾನೆ. ಹನುಮಂತ ಭೂಮಿಗೆ ಒಂದು ಸಂದೇಶ ಕೊಟ್ಟು ಕಳಿಸಿದ ಅಂತಾರೆ ಕವಿಗಳು. ಏನು ಸಂದೇಶ ಅಂದರೆ, ನಿನ್ನ ಮಗಳನ್ನು ನೋಡಲಿಕ್ಕೆ ನಾನು ಹೋಗ್ತಿದ್ದೇನೆ, ನಾನು ಸೀತೆಗೆ ಸಾಂತ್ವನ ಹೇಳಿ ಬರ್ತೇನೆ, ಭೂಮಿ ನಿನ್ನ ವ್ಯಥೆ ಪಡಬೇಡ ಅಂತ ಹೇಳಲಿಕ್ಕೆ ಬಹುಶಃ ಮಾಹೇಂದ್ರವನ್ನು ಹನುಮಂತ ತಳ್ಳಿ ಭೂಮಿಗೆ ಹೇಳಿ ಆಮೇಲೆ ತಾನು ಹಾರಿದ ಅಂತ ವ್ಯಾಖ್ಯಾನ ಮಾಡ್ತಾರೆ ಕವಿಗಳು. ಬೆಟ್ಟನೇ ತಳ್ಳಬೇಕಾದ್ರೆ ಹನುಮಂತನ ಪರಾಕ್ರಮ ಹೇಗಿರಬೇಡ. ಎಲ್ಲ ಕಪಿಗಳು ಸ್ತೋತ್ರ ಮಾಡುವಾಗ ಹನುಮಂತನಿಗೆ ಕೇಳಿದ್ರಂತೆ, ಹಾರ್ತಿದ್ದಿ ಹನುಮಂತ, ಇಷ್ಟೆಲ್ಲ ಹಾರಿದ ಮೇಲೂ ಕೂಡ ಹಾರಿದ ಮೇಲೆ ಸೀತೆಯನ್ನೇನಾದರೂ ರಾವಣ ಬೇರೆ ಕಡೆಯಲ್ಲಿ ಏನಾದರೂ ಇಟ್ಟ ಅಂದರೆ ಏನು ಮಾಡ್ತಿ ಅಂದ್ರಂತೆ. ನೀನೇನೋ ಹಾರ್ತಿ, ಸೀತೆ ಎಲ್ಲೋ ಬೇರೆ ಕಡೆ ಬಚ್ಚಿಟ್ಟು ಬಿಡ್ತಾನೆ, ಸಿಗಲಿಲ್ಲ ಅಂದರೆ ಏನು ಮಾಡ್ತಿ ಅಂತೆಲ್ಲ ಕಪಿಗಳೆಲ್ಲ ಪ್ರಶ್ನೆ ಕೇಳಿದ್ರಂತೆ ಹನುಮಂತನನ್ನು. ಆವಾಗ ಹನುಮಂತ ಒಂದು ಮಾತು ಹೇಳ್ತಾನೆ, ಯಾರೂ ಕೂಡ ಚಿಂತೆ ಪಡಬೇಡ್ರಿ, ಯೋಚನೆ ಮಾಡಬೇಡ್ರಿ, ನಾನು ಸೀತೆಯನ್ನು ಹುಡುಕೊಂಡೇ ಬರ್ತೇನೆ. ಒಂದು ವೇಳೆ ಏನಾದರೂ ಲಂಕೆಗೆ ನಾನು ಹೋದಾಗ, ಇದೇ ವೇಗದಿಂದ ಲಂಕೆಗೆ ಹೋದಾಗ ಸೀತೆಯಲ್ಲಿ ಕಾಣಿಸದೆ ಹೋದರೆ, ಬಲ ಎಂಥದ್ದು ನೋಡ್ರಿ, ಹನುಮಂತನ ಕಾನ್ಫಿಡೆನ್ಸ್ ಎಷ್ಟು, ಬಲ ಎಷ್ಟು ಸ್ಟ್ರಾಂಗ್ ಇದ್ದ, ಇಡೀ ಲಂಕೆಯನ್ನೇ ಕೈಯಿಂದ ಎತ್ತೇನೆ ಅಂತಂದಂತೆ. ಇಡೀ ಲಂಕೆಯನ್ನೇ ಕೈಯಿಂದ ಎತ್ತಿ ಪುನಃ ಸಮುದ್ರ ಹಾರಿ ಇದೇ ಮಾಹೇಂದ್ರದ ಹತ್ರ ತಂದಿಟ್ಟು ಬಿಡ್ತೇನೆ, ನೀವು ನಾವುಗಳೆಲ್ಲ ಸೇರಿ ಒಟ್ಟಿಗೇನೆ ಸೀತೆಯನ್ನು ಹುಡುಕೋಣ ಲಂಕೆ ಒಳಗೆ ಅಂತಂದಂತೆ. ಅನೇನೈ ವಹಿ ವೇಗೇನ, ಇದೇ ವೇಗದಲ್ಲೇ ಹೋಗ್ತೇನೆ, ಅವಳು ಎಲ್ಲಿದ್ದರೂ ನಾನು ಹುಡುಕೊಂಡು ಬರ್ತೇನೆ, ಇದು ರಾಮನ ಸೇವೆ ನಾನು ಮಾಡ್ತೇನೆ ಎಂದಿದ್ದಂತೆ. ಎಂಥ ಬಲ ಇತ್ತು ಹನುಮಂತನ ಬಲ. ಹೀಗೆಲ್ಲ ರಾಮಾಯಣದಲ್ಲಿ ಚರಿತ್ರೆ, ಸುಂದರಕಾಂಡದ ಪ್ರಾರಂಭದಲ್ಲಿ ವಾಲ್ಮೀಕಿಗಳು ಹೇಳ್ತಾರೆ, ಅಂಥ ಬಲಶಾಲಿ ಹನುಮಂತ ಹಾರುವಾಗ ಆಕಾಶದಲ್ಲಿ ಸೂರ್ಯ ಕಂಡ ಕಾಣಿಸ್ತಿದ್ದ. ದಕ್ಷಿಣದಲ್ಲಿ ಹನುಮಂತನ ಹಾರಾಟ, ಪಶ್ಚಿಮದಲ್ಲಿ ಆಗಲೇ ಸೂರ್ಯಾಸ್ತ ಆಗ್ತಾ ಇತ್ತಂತೆ. ಸೂರ್ಯಾಸ್ತ ಆಗುವ ಸಮಯಕ್ಕೆ ಹನುಮಂತ ಹಾರ್ತಿದ್ದಾನೆ. ಹಾರುವಾಗ ಮತ್ತೊಬ್ಬ ಸೂರ್ಯ ಕಂಡಾಗ ಆಕಾಶದಲ್ಲಿ ಇಬ್ಬರು ಸೂರ್ಯ ಅಂತ ಭಾವಿಸಿದರಂತೆ. ಆ ರೀತಿ ಹನುಮಂತ ಹಾರಿದ. ಹಾರಿ ಮುಂದೆ ಹೋಗುವಾಗ ಬೇರೆ ಬೇರೆ ವಿಘ್ನಗಳು ಬರಲಿಕ್ಕೆ ಶುರು ಆಯಿತು. ಮೊದಲೊಂದು ಪರ್ವತ ಮೇಲೆ ಬಂತು. ಆ ಪರ್ವತವನ್ನು ಹನುಮಂತ ಆಲಿಂಗಿಸ್ಕೊಂಡು ಬಂದ. ಒಬ್ಬಳು ಕದ್ರು ಅನ್ನೋಳು ಬಂದ್ಲು. ಆಮೇಲೆ ಸಿಂಹಿಕೆ ಅಂತ ಬಂದ್ಲು, ಸಿಂಹಿಕೆ ಅಂತಾರೆ. ಇನ್ನೊಬ್ಬಳು ಛಾಯಾ ಅಂತ ಬಂದ್ಲು. ಆಮೇಲೆ ಲಂಕಿಣಿ, ಏನೆಲ್ಲ ವಿಘ್ನಗಳು ಬಂತು ಅಂತ ಸುಂದರಕಾಂಡದಲ್ಲಿ ಕೇಳ್ತೇವೆ ಕಥೆ. ಅದೆಲ್ಲ ಕಥೆ ವಿಸ್ತಾರವಾಗಿ ಶ್ರವಣ ಮಾಡಬೇಕು. ಸುಂದರಕಾಂಡದ ಶ್ರವಣ ಮಾಡಿಬಿಟ್ರೆ ನಮ್ಮ ಬದುಕಿನ ಎಲ್ಲ ವಿಘ್ನಗಳು ಪರಿಹಾರ ಆಗ್ತವೆ. ಹೇಗೆ ಹನುಮಂತ ತನ್ನ ವಿಘ್ನಗಳನ್ನೆಲ್ಲ ತನ್ನ ಬಲದಿಂದ ಪರಿಹರಿಸಿ ತಾನೇ ಸೀತೆಯನ್ನು ಕಂಡು ರಾಮನ ಸೇವೆ ಮಾಡಿದ್ನೋ, ಹಾಗೆ ನಾವು ಕೂಡ ನಮ್ಮ ಬದುಕಿನ ವಿಘ್ನಗಳನ್ನೆಲ್ಲ ಪರಿಹರಿಸಿಕೊಂಡು ಪುನಃ ಹಿಂದಿನಂತೆ ನಾವು ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಸುಂದರಕಾಂಡದ ಕಥೆಯನ್ನು ಮುಂದುವರಿಸಿ ನಾಳೆ ದಿವಸ ಚಿಂತನೆ ಮಾಡೋಣ.
ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್.